ओम अग्निये स्वाहा ओम अग्निये स्वाहा ओम धूमाये स्वाहा ओम धूमाये स्वाहा ओम निरृतये स्वाहा ಏನದ ओम निरृतये स्वाहा ಓಂ ನೀವು ಹೇಳಿದ್ದೆ ಸ್ವಾಹ ओम प्रजापतये स्वाहा ಓಂ ಪ್ರಜಾಪತಯೇ ಸ್ವಾಹ ತುಪ್ಪದ ಬಟ್ಲು ಕೆಳಗಡೆ ತುಪ್ಪದ ಬಟ್ಲು ಕೆಳಗಡಿ ಹಾಗಲ್ಲ ತುಪ್ಪದ ಬಟ್ಲು ಕೆಳಗಡೆ ಹಾಗಲ್ಲ ತುಪ್ಪದ ಬಟ್ಲು ಕೆಳಗಡಿ ಅಯ್ಯೋ ಮದುವೆ ಗಂಡೆ ತುಪ್ಪದ ಬಟ್ಲು ಕೆಳಗಡೆ ಎಂದೆ ಅಯ್ಯೋ ಮದುವೆ ಗಂಡೆ ತುಪ್ಪದ ಬಟ್ಲು ಅಂತ ಕೆಳಗಡೆ ಈ ತುಪ್ಪದ ಬಟ್ಲಾ ಯಾವ್ದು ಇನ್ಸ್ಟ್ರಕ್ಷನ್ ಯಾವ್ದು ಮಂತ್ರ ಏನು ಗೊತ್ತಾಗಲ್ಲ ಸರಿ ಸರಿ ಮೊದ್ಲು ತಾಳಿ ಕಟ್ಸಿ ಗಟ್ಟಿ ಮಾಡ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಬತ್ನಾನಿ ಸುಭಗೆ ಸಂಜೀವ ಶರಜಾತ್ಯತಂ ಮಾಂಗಲ್ಯ ಧಾರಣ ಮುಹೂರ್ತೋ ಸುಮುಹೂರ್ತೋ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ. ಏನಮ್ಮ ನೀನು ಒಳ್ಳೆ ಕನಸು ಕಾಣ್ತಿದ್ದೆ, ಡಿಸ್ಟರ್ಬ್ ಮಾಡ್ಬಿಟ್ಟೆ. ಏನ್ ಕನಸು ಕಾಣ್ತಿದ್ಯಪ್ಪ? ನನಗೆ ಮದುವೆ ಆಗೋ ತರ ಕನಸು ಬಿತ್ತಮ್ಮ. ಏನು ಯಾವ ಲೋಕದಲ್ಲಿದ್ಯಾ? ಅಲ್ಲ ಕಣೋ, ನಿನ್ನ ಕನಸಿನಲ್ಲಿ ಬಂದ ಹುಡುಗಿ ನನ್ನ ಸೊಸೆಯಾಗಿ ನನ್ನ ಕಣ್ಣು ಮುಂದೆ ಯಾವಾಗ ಬಂದ್ ನಿಲ್ತಾಳೋ ಏನೋ. ಅದಿರ್ಲಿ, ನಿನ್ನ ಕನಸಿನಲ್ಲಿ ಬಂದ ಹುಡುಗಿ ಯಾರೋ? ಅದೇಮ್ಮ, ಮೊನ್ನೆ ನೀನೊಂದು ಹುಡುಗಿ ಫೋಟೋ ತೋರಿಸಿದ್ಯಲ್ಲ, ಯಾರದು? ರೇಖಾನ? ರೇಖಾನ? ಆ ಹುಡುಗಿ ಹೌಸ್ ಸರ್ಜನ್ ಕೋರ್ಸ್ ಮುಗಿಯೋ ತನಕ ಮದ್ವೆನೇ ಮಾಡ್ಕೊಳಲ್ಲ ಅನ್ಬಿಟ್ಲಲ್ಲೋ. ಬಿಟ್ಟಾಕಮ್ಮ, ನನಗೆ ಅಂತ ಯಾವುದೋ ಒಂದು ದೇವತೆ ಎಲ್ಲೋ ಒಂದ್ ಕಡೆ ಹುಟ್ಟಿರ್ತಾಳೆ, ನನಗೇನ್ ಕಾಯ್ತಿರ್ತಾಳೆ. ನನಗೂ ಆ ದೇವತೆನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಬೇಗ ಬಾ ಅಂತ ಕರೆಯೋ. ಗುಲ್ಬರ್ಗ, ಬಿಜಾಪುರ, ಬೆಳ್ಳಾರಿ, ಹುಣಸೂರು, ಚಿಕ್ಕಮಗಳೂರು, ಮಂಗಳೂರು, ಮೈಸೂರು, ದಾವಣಗೆರೆ, ಹಿರಿಯೂರು, ರಾಣೆಬೆನ್ನೂರು. ಹಾಲು ಅವ್ರಿಗೆ ಎಷ್ಟು ಬಾಕಿ ಇದೆ ಅಂತ ಲೆಕ್ಕ ಆಗ್ತಿದ್ಯಾ? ಹಾಲಿನ ಬಾಕಿ ಅಲ್ಲ, ಇದುವರೆಗೂ ನಿನ್ನ ಮದುವೆಗೆ ಎಷ್ಟು ಹೆಣ್ಣುಗಳನ್ನ ನೋಡಿದೀವಿ ಅಂತ ಲೆಕ್ಕ ಹಾಕ್ತಾ ಇದೀನಿ. ಅಂದ್ರೆ ನಾನ್ ನೋಡೋ ಒಂದೊಂದು ಹುಡುಗಿಗೂ ಗೋಡೆ ಮೇಲೆ ಒಂದೊಂದು ಗೆರೆ ಗೀಸ್ತೀಯ ನೀನು? ನಿನ್ ಡ್ಯಾಡಿ ಅಂತ ಕರೆಕೆ ಈ ಬಾಡಿಗೆ ಅವಮಾನ ಆಗುತ್ತೆ. ನೀನ್ ಅಪ್ಪ ಅಲ್ಲ ಕಣೋ, ಮಾರ್ವೇಶ್ ದ ವಿಲನ್ ವಜ್ರಮುನಿ. ಅಮೆರಿಕ ದೇಶದ ಮೇಲೆ ಭಯೋತ್ಪಾದಕರ ದಾಳಿ, ಪ್ರಧಾನಿ ವಾಜಪೇಯಿ ಅವರು ಸಂತಾಪ ಸೂಚಿಸಿದ್ದಾರೆ. ಬಾಲಿ, ಏನ? ನಿನ್ಗೆ ಎಷ್ಟು ಸಲ ಹೇಳಿದೀನಿ ನಾನು ಆಫೀಸ್ ಹೋಗ್ಬೇಕಾರೆ ಒಳ್ಳೆ ಬೆಕ್ಕಿನ ಮಧ್ಯೆ ಅಡ್ಡ ಓಡಾಡ್ಬೇಡ ಅಂತ. ನಾನು ಇದೇ ಬೇಡ ಅನ್ನೋದು. ಹೆತ್ತ ತಂದೆನ ಹೆಸರಿಟ್ಟು ಶಂಕರ ಅಂತ ಕರಿತೀಯ, ಓಕೆ. ವಿಲನ್ ಹೋಲಿಸ್ತೀಯ, ಓಕೆ. ಆದ್ರೀಗ ಬೆಕ್ಕಿನ ಮರಿ, ಮೂಗಿಲಿ, ಶುಂಡಿಲಿ ಅಂತೆಲ್ಲ ಕರಿತೀಯಲ್ಲಯ್ಯ, ಇದು ನ್ಯಾಯನಾ? ನೀನ್ ಮಾಡಿದ ಮಾತ್ರ ಸರಿನಾ? ನಾನೇನ್ ಮಾಡ್ದೆ? ನೀನ್ ಗೌಡ ತಾನೆ? ಹೌದು. ಇಡೀ ಕರ್ನಾಟಕದಲ್ಲಿ ಒಂದ್ ಗೌಡ ತೀರ ಸಿಗ್ಲಿಲ್ವಾ ನಿನ್ಗೆ? ಒಂದ್ ಬ್ರಾಹ್ಮಣದ ಹುಡುಗಿನೇ ಮದುವೆ ಆಗೈತೆ ನೀನು? ಅದು ಕೇಳಿದ ಕೂತ್ರ ಹೇಳು. ಅದು ಲವ್ ಕಣ. ಲವ್ ಮಾಡೋ ಪರ್ಸನಾಲಿಟಿ ನೋಡು. ನನ್ ಪರ್ಸನಾಲಿಟಿ ಏನಾಗಿದೆ? ಒಂದ್ ಕಾಲದಲ್ಲಿ ಎಲ್ರು ನನ್ನ ರೂಪೇಶ್ ಕುಮಾರ್ ಅಂತ ಕರಿತಿದ್ರು, ಗೊತ್ತಾ? ತೋಪೇಶ್ ಕುಮಾರ್ ಅಂತ ಕರೆದಿರ್ತಾರೆ, ನಿನ್ ಕಿವಿಗೆ ರೂಪೇಶ್ ಕುಮಾರ್ ಅಂತ ಬಿದ್ದಿದೆ. ಕೆಪ್ಪ. ಅಪ್ಪನ ಕೆಪ್ಪ ಅಂತ್ಯೋ? ಎಲ್ಲದಕ್ಕೂ ಇವರೇ ಕಾರಣಮ್ಮ. ನಾನೇನೋ ಮಾಡ್ದೆ? ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೆ, ಈ ಬ್ರಾಹ್ಮಣ ಹುಡುಗಿನ ಎತ್ತಾಕೊಂಡು ಕದ್ ಮದುವೆ ಆಗ್ಬಿಟ್ಟೆ. ಈಗ ಸಮಸ್ಯೆ ಆಗಿರೋದು ನನ್ ಮದ್ವೆಗೆ. ಏನಾಯ್ತು? ಅಮ್ಮನ್ ಕಡೆ ಹತ್ರ ಹೋಗಿ ಹೆಣ್ ಕೊಡಿ ಅಂತ ಕೇಳಿದ್ರೆ, ಹೇಗಿದ್ರು ನಿಮ್ಮಪ್ಪ ಗೌಡ ಅಲ್ವಾ, ಒಳ್ಳೆ ಗೌಡತಿ ನೋಡಿ ಮದ್ವೆ ಆಗ್ಬಿಡು ಮರಿ ಅಂತಾರೆ. ನಿಮ್ ಕಡೆ ಹತ್ರ ಹೋಗಿ ಕೇಳಿದ್ರೆ, ನಿಮ್ಮವ್ವ ಬ್ರಾಹ್ಮರ್ ಅಲ್ವಾ, ಬ್ರಾಹ್ಮರ್ ಹೆಣ್ಣೈಕ್ಳು ಚಂದವಾಗಿ ಐತಾರೆ, ಬ್ರಾಹ್ಮರೇ ಮದ್ವೆ ಆಗ್ಬಿಡ್ಲ ಅಂತ ಕೈ ತೊಳ್ಕೊಂಡ್ಬಿಡ್ತಾರೆ. ಲವ್ ಮಾಡಿದ್ ನೀನು, ಫುಟ್ಬಾಲ್ ಆಗೋದ್ ನಾನಾ? ದಿಸ್ ಬ್ಲಡಿ ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್. ಶಂಕರ ಸುಂದರ ಕೇಳಮ್ಮ. ಸಾಕ್ ನಿಲ್ಲಿಸ್ರಿ ಮಗು, ನಿನ್ಗೆ ಆಫೀಸ್ ಟೈಮ್ ಆಯ್ತು ಕಣ, ಕಾಫಿ ತಗೋ. ಅಲ್ಲ, ಆಫೀಸ್ ಹೋಗ್ಬೇಕಾರೆ ಒಳ್ಳೆ ಬೆಕ್ಕಿನ ಮರಿ ತರ ಅಡ್ಡ ಬಂದು ನನಗೆ ಆಫೀಸಲ್ಲಿ ಎಡವಟ್ ಆಗ್ಬೇಕು, ವಾಪಸ್ ಬಂದು ನಿನ್ನ ಫ್ಯಾನ್ ಅಲ್ಲಿ ಉಲ್ಟಾ ಬಟ್ಟ ನೇತಾಕ್ಬಿಡ್ತೀನಿ. ಎಂಟೆ ಗೊತ್ತಾ? ಹೆಂಟೆ ಗೊತ್ತಾನ ಲೇ? ನೋಡೆ, ನಿನ್ನ ಮಗ ಅಪ್ಪನ್ನ ಹೆಂಟೆ ಗೊತ್ತ ಅಂತ ಕರಿತಾನಲ್ಲೇ. ಬರ್ತೀನಮ್ಮ, ಬರ್ತೀನ. ಓತಿಗೆತ ಬನ್ನಿ ಬನ್ನಿ ಸರ್, ಬನ್ನಿ, ಅಳಗ್ ಬನ್ನಿ. ಏಯ್, ಬರಲಿ
ಈ ಊರಲ್ಲಿರೋ ದೆವ್ಗಳ ಕೊಂಪೆ ತೋರ್ಸೋ ಪ್ರೋಗ್ರಾಮ್ನ ಆಮೇಲೆ ಇಟ್ಕೋ. ಮೊದ್ಲು ನಾವಿರೋದಕ್ಕೆ ಒಂದು ಬಂಗ್ಲೆ ಅರೇಂಜ್ ಮಾಡಿದೀನಿ ಅಂದ್ಯಲ್ಲ, ಅದೊಂದು ತೋರ್ಸು. ಅದೇ ಈ ಬಂಗ್ಲೆ ಸರ್. ಅದೇ ಇದಾ? ಯಾ ಲೇ, 4 ಗೋಡೆ 2 ಜಂತಿರೋ ಇದೇ ನಿನಗೆ ಬಂಗ್ಲೆ ಆದ್ರೆ ಇನ್ AC ಬೆಡ್ರೂಮು ವಿತ್ ಅಟ್ಯಾಚ್ಡ್ ಬಾತ್ರೂಮು ಮೊಸಾಯಿಕ್ ಫ್ಲೋರಿಂಗ್ ಇರೋದಕ್ಕೆ ಇನ್ನೇನಂತೀರಪ್ಪ? ಸರ್ ಅಣಿಸ್ಬೇಡಿ ಸರ್, ಏನೋ ಹೊಸ ಮ್ಯಾನೇಜರ್ ಅಂತ ಹೇಳಿ ಈ ಬಂಗ್ಲೆ ಬೀಗ ತೆಗೆದು ನಿಮ್ಮನ್ನು ಒಳಗಡೆ ಬಿಟ್ಕೊಂಡಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಈ ಬಂಗ್ಲೆ ಕಿಟಕಿ ಬಾಗ್ಲು ಕೂಡ ತೆಗಿತಿರ್ಲ, ಗೊತ್ತಾ? ಅಷ್ಟಕ್ಕೂ ಈ ಬಂಗ್ಲೆ ಬಂಗ್ಲೆ ಗಿಂಗ್ಲೆ ಅಂತ ನನಗೆ ಟೆನ್ಷನ್ ಕೊಡ್ಬೇಡ. ಇನ್ನೊಂದ್ಸಲ ಇದನ್ನ ಬಂಗ್ಲೆ ಅಂದ್ರೆ ನನ್ನ ಮಗಳಿಂದ ಹೊಡೆದಿಲ್ಲ ಕಣ. ಬಾವಾ ಬಾವಾ, ಈ ಮನೆ ನೋಡ್ದ್ಯಾ? ಫಸ್ಟ್ ಕ್ಲಾಸ್ ಆಗಿದೆ. ಏನ್ ಬೆಳಕ್ ಬರುತ್ತೆ, ಏನ್ ಗಾಳಿ ಬರುತ್ತೆ. ಹೊರಗಡೆ ಮರದ ಕೆಳಗೆ ಗಾಳಿ ಬೆಳಕು ಇನ್ನೂ ಚೆನ್ನಾಗಿ ಬರುತ್ತೆ. ಅಷ್ಟ್ ಚೆನ್ನಾಗಿ ಬರುತ್ತೆ ಅಂದ್ರೆ ನೀ ಅಲ್ಲೇ ಹೋಗಿ ಮಲ್ಕೋ. ಅಯ್ಯೋ ಬಾವಾ, ನಾನು ಹಂಗೆಲ್ಲ ಹೇಳಿದ್ದು ಅಲ್ಲ. ಈ ಮನೇಲಿ ನಿನಗೇನ್ ಇಷ್ಟ ಆಯ್ತು? ಇವತ್ತು ನಾಳೆ ಬಿದ್ದೋಗಂಗಿರೋ ಆ ಜಂತ, ಅಥವಾ ತುಕ್ಕಿಡಿದ್ರು ಆ ಕಿಟಕಿನ, ಇಲ್ಲ ಈಗ ತಾನೇ ಲಗೇಜ್ ತಂದಿಟ್ನಲ್ಲ ಆ ಕವಂಗಿನ? ರೀ ಸ್ವಾಮಿ, ನಾನು ಇಲ್ಲೇ ಇದ್ದೀನಿ. ಅದು ನಿಮ್ ಹೆಸರು ಗೊತ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಗುರ್ತಿಗಿರ್ಲಿ ಅಂತ ಕಮಂಗಿ ಅಂತ. ರೀ ಮಿಸ್ಟರ್, ನನ್ನ ಹೆಸರು ಮಿಸ್ಟರ್ ಥಿಮ್ಸ್ ರಾಯ್ಸ್. ಐಶ್ವರ್ಯ ರೈ, ರೋಲ್ಸ್ ರಾಯ್ಸ್ ತರ. ಸರ್, ನಾನು ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಬಿಡ್ಲಾ ಸರ್? ಒಂದಿನದಲ್ಲಿ ಕ್ಲೀನ್ ಮಾಡೋ ಗಲೀಜ ಅದು. ಒಂದ್ ರೂಮ್ ಕ್ಲೀನ್ ಮಾಡಿ ಆಮೇಲೆ ಊರೆಲ್ಲ ಸುತ್ತಾಕೊಂಬರೋಣ. ಓಕೆ ಸರ್. ಆಹಾ, ಏನ್ ಚೆನ್ನಾಗಿದೆ. ಬನ್ನಿ ಬನ್ನಿ ಸರ್. ಸರ್, ಇದೇ ನಮ್ಮ ಊರ್ ಕೆರೆ. ಹೇಗಿದೆ ಸರ್? ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್. ಎಲ್ಲ ನೀವ್ ಹೇಳ್ಬಿಟ್ರೆ ನಾವೇನ್ ಹೇಳೋದ್ ಬೇಡವಾ? ಮುಂದೆ ಬಾ. ಯಾಕೆ ಆ ಕಡೆ ನೋಡು. ಇದಕ್ಕಿನ ಸೂಪರ್ ಸೀನ್ ಇದೆಯಾ? ವಾವ್, ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವಲಸ್, ಫ್ಯಾಬುಲಸ್. ಹೋಗುತ್ತೆ ಕಳ್ಮುಂಡೆ ಮಗನೇ, ಹೆಂಗಸ ಸ್ನಾನ ಮಾಡೋದನ್ನ ಕದ್ದೋಡ್ತಾ ಇದ್ದೀನೋ? ಕಣ್ಣು ಹಿಂಗೋಗ ತೊಲ್ಗೋ. ಯಾರು ನೋಡ್ಲಿಲ್ಲ? ನಾನ್ ನೋಡ್ದೆ. ಬಾವಾ, ಕಾವೇರಿ ಇಲ್ಲಿಂದ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ. ಅದಕ್ಕಿಂತ ಅಲ್ಲಿಂದ ಒಂದು ಡೈಲಾಗ್ ಬಂತಲ್ಲ, ಅದು ಕೇಳಕ್ ತುಂಬಾ ಚೆನ್ನಾಗಿದೆ. ಅದೇ ಮೆಟ್ ಹರಿದೋಗುತ್ತೆ ಅನ್ನೋ ಡೈಲಾಗು. ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್, ಫ್ಯಾಂಟಾಬುಲಸ್. ಬಾಬಾ, ಯಾಕೋ ಈ ಜಾಗ ರಾಶಿ ಇಲ್ಲ, ನಾ ಮುಂದೆ ಹೋಗ್ತೇನೆ. ನಡಿ ಸರ್. ಹಾಳಾದಿ ಬೆಕ್ಕಗ ಕಾಟ ಬೇರೆ. ರೀ ಸ್ವಾಮಿ, ನೀವು ನನ್ಗೇನಾದ್ರು ಅನ್ನಿ, ಇಲ್ಲ ಈ ಮನೆಗೇನಾದ್ರು ಅನ್ನಿ, ನಾನ್ ಸಹಿಸ್ಕೊಂತೀನಿ. ಆದ್ರೆ ಆ ಬೆಕ್ಕು ಮಾತ್ರ ಏನು ಅನ್ನೋಕ್ ಹೋಗ್ಬೇಡಿ. ಯಾಕೆ? ಯಾಕಂದ್ರೆ ಈ ಮನೆಯಲ್ಲಿ ಮನುಷ್ಯರು ವಾಸ ಮಾಡೋದ್ ಬಿಟ್ಟ ಮೇಲೆ ಈ ಮನೆನ ಕಾಯ್ತಾ ಇರೋದೇ ಆ ಬೆಕ್ಕುಗಳು. ಹೌದು, ಈ ಮನೇಲಿ ಇಷ್ಟು ವರ್ಷದ ಜನ ಯಾಕೆ ವಾಸ ಮಾಡ್ತಿಲ್ಲ? ಅದು ಮೆಗಾ ಸೀರಿಯಲ್ ಏನ್ ಬೇಡ, ಅದನ್ನೇ ಚಿಕ್ಕದು ಮಾಡಿ ಹೇಳು. 6 ವರ್ಷದ ಹಿಂದೆ ಒಬ್ಬ ಸುಂದರವಾದ ಹುಡುಗಿ, ಸುಂದರವಾದ ಹುಡುಗಿ ಇದೇ ತೊಲೆಗೆ ಉಯ್ಯಾಲೆ ಕಟ್ಕೊಂಡು ತೂಗಾಡ್ತಾ ಇದ್ಲಾ? ತೂಗಾಡ್ತಿದ್ದೇನೋ ನಿಜ, ಆದ್ರೆ ಉಯ್ಯಾಲೆ ಕಟ್ಕೊಂಡಲ್ಲ, ಮತ್ತೆ ಉರ್ಲ ಹಾಕೊಂಡು. ಅದು ರೇಷ್ಮೆ ಸೀರೆಲಿ. ಅವಳು ರೇಷ್ಮೆ ಸೀರಿಯಲ್ ಸತ್ಲೋ, ಕಾರ್ಟೂನ್ ಸೀರಿಯಲ್ ಸತ್ಲೋ, ಅದಕ್ಕೆ ಈಗ ಹೇಳ್ತಾ ಇದ್ಯಾ? ಆ ಹುಡುಗಿ ಯಾಕೆ ಸತ್ಲು? ಯಾವನೋ ಪಾಪ ನನ್ನ ಮಗ ಆ ಹುಡುಗಿಗೆ ಹೊಟ್ಟೆ ಬರ್ಸ್ಬಿಟ್ಟು ಓಡೋಗ್ಬಿಟ್ಟ ಸರ್. ಯಾರದು? ಅವನು ಹೆಚ್ಚು ಕಡಿಮೆ ಅವನ ಹೈಟು ವೇಟು ಪರ್ಸನಾಲಿಟಿ ನೋಡ್ತಾ ಇದ್ರೆ ಸರ್ ಹೀಗೆ ಇದ್ದ ಸರ್ ಅವನು. ಹೌದಾ? ಅಯ್ಯೋ, ಅದ್ ಅರ್ಧ ರಾತ್ರಿ ಅವನು ಅನ್ಕೊಂಡು ನನಗೇನಾದ್ರು ಮಾಡ್ಬಿಟ್ರೆ? ನೀನ್ ಯಾಕೆ ಅವರಿಗೆ ಮಾಡ್ತೀಯ? ನಾನಿದ್ದೀನಲ್ವಾ? ನೀನ್ ಇರ್ತೀಯಪ್ಪ, ಆದ್ರೆ ಬೆಳಗಾಗೋ ಅಷ್ಟ್ರಲ್ಲಿ ನಾನು ಇರ್ಬೇಕಲ್ಲ. ತಾಯಿ ಶಕನ ನುಡಿತಾವಳೆ ಸ್ವಾಮಿ. ನಾವು ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ರೆ ಈ ಊರ್ನವರು ಲೋನ್ ಯಾವಾಗ ಕೇಳ್ಬೇಕು ಅಂತ ಗೊತ್ತಿಲ್ಲ, ಭಿಕ್ಷಿಕದವ್ರು ಭಿಕ್ಷೆ ಯಾವಾಗ ಬಿಡ್ಬೇಕು ಅಂತ ಗೊತ್ತಿಲ್ಲ. ಯೋ ಸರಿಯಾ, ಬರ್ತೇನೆ. ಕಂಚಿ ಕಾಮಾಕ್ಷಿ ಮಧುರ ಮೀನಾಕ್ಷಿ ಶೃಂಗೇರಿ ಶಾರದಮ್ಮ ಕೊಲ್ಲೂರು ಮೂಕಮ್ಮ ನಿಮ್ಮ ಮನೆ ಬಾಗಿಲು ಬಂದು ನಿಂತವಳೆ ಸ್ವಾಮಿ. ಮೈಸೂರು ಚಾಮುಂಡಿ ಬೆಂಗಳೂರು ಅಣ್ಣಮ್ಮ ನಾಲಿಗೆ ಮೇಲೆ ನಿಂತು ನುಡಿತಿದ್ದಾಳೆ ಸ್ವಾಮಿ. ಶುಭ ಕಾಲ ಬರುತ್ತೈತೆ, ಶುಭ ಯೋಗ ಬರುತ್ತೈತೆ, ಅಷ್ಟಲಕ್ಷ್ಮಿ ನಿಮ್ಮ ಮನೆಯೊಳಗೆ ಬರಲೋ ಬೇಡವೋ ಅಂತ ಕಾಯುತ್ತಿದ್ದಾಳೆ ಸ್ವಾಮಿ. ಯಾಕೆ ನಿಮ್ಮ ಲಕ್ಷ್ಮೀ ದೇವಿ ಒಳಗಡೆ ಹೋಗೋದಕ್ಕೆ ನಾಚಿಕೆನಾ? ಹಾಗಲ್ಲ ಸ್ವಾಮಿ, ನಿಮ್ಮ ಮನೆಯೊಳಗೆ ಒಂದು ದುಷ್ಟ ಶಕ್ತಿ ಐತೆ ಸ್ವಾಮಿ, ಅದು ಇರೋವರೆಗೂ ಅಷ್ಟಲಕ್ಷ್ಮಿ ನಿಮ್ಮ ಮನೆಯೊಳಗೆ ಬರುವುದಿಲ್ಲ ಸ್ವಾಮಿ. ನನ್ನ ಮಗನೇ, ಇಷ್ಟೊತ್ತು ಲಕ್ಷ್ಮೀ ದೇವಿ ಬರ್ತಾಳೆ ಅಂತ ನಾನು ಉಬ್ಸಿ ಈಗ ನಮ್ಮ ಮನೇಲಿ ದುಷ್ಟಶಕ್ತಿ ಇದೆ ಅಂತ ನಾನು ಹೆದರ್ಸ್ತೀಯಾ? ಈಗ ನಿನಗೆ ಧರ್ಮದೇಟ್ ಬೀಳುತ್ತೆ ಅಂತ ನಿಮ್ ಲಕ್ಷ್ಮೀ ದೇವಿ ಏನ್ ಹೇಳಿಲ್ವಾ? ಆ ತಾಯಿ ಹಾಗೆಲ್ಲ ನುಡಿಯುವುದಿಲ್ಲ ಸ್ವಾಮಿ. ಈಗ ನುಡಿತಾಳೆ ಸ್ವಾಮಿ. ಇನ್ನೊಂದ್ಸಲ ಅಮ್ಮನ ಮಾತು ಮೂಗಮ್ಮನ ಮಾತು ಅನ್ಕೊಂಡೇನಾರು ಈ ಬೀದಿಲ್ ಕಾಣಿಸ್ಕೊಂಡೆ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೇನೆ. ನನ್ನ ಮಗನೇ, ನನ್ನ ಹೆಸರೇನು ಗೊತ್ತಾ? ರಾಜೇಶ್. ನಾನ್ ಒಂದ್ಸಲ ಹೇಳಿದ್ರೆ ಒಂದೇ ಸಲ ಹೇಳ್ದಂಗೆ. ನಮ್ಮ ಅಮ್ಮ ಹೇಳಿದಾಗ ಇಲ್ಲ, ನಿಮ್ಮ ಅಪ್ಪ ಹೇಳ್ದಂಗೆ. ಸರ್ ಮಲಗ್ಬಿಟ್ರಾ? ನೀವು ಆಯಾ ಮಲ್ಕೊಳ್ಳಿ, ನಾನು ಹೋಗಿ ಲೈಟ್ ಆಫ್ ಮಾಡ್ತೀನಿ. ಮಲಗಿದ್ರು ಎಚ್ಚರವಾಗೇ ಇದ್ದೀನಿ. ಈ ಮನೆಯಲ್ಲಿ ಬೆಂಗಳೂರು ರೈಲ್ವೆ ಸ್ಟೇಷನ್ ತರ ಯಾವಾಗ್ಲೂ ಲೈಟ್ ಉರಿತಾನೆ ಇರಬೇಕು. ಸರಿ, ಇದ್ರ ಜೊತೆಗೆ ರೇಡಿಯೋನು ಆನ್ ಮಾಡ್ತೀನಿ. ಭಯ ಬಿಟ್ಬಿಟ್ಟು ನೀವು ಹಾಯ ಮಲ್ಕೊಳ್ಳಿ. ಹೌದಾ? ಹಂಗೆ ಮಾಡು.
ರೆಡಿ ಹಾಕೋಣ ಯಾಕೆ ಮಲ್ಕೊಳ್ಳಿ ಅನ್ಬಿಟ್ಟು ದೇವತಾಡಾಕ್ತಿಯ ಸರಿ ಬಿಡಿ, ಸ್ಟೇಷನ್ ಚೇಂಜ್ ಮಾಡ್ತೀನಿ. ಏಯ್ ಚೇಂಜ್ ಮಾಡ್ಬೇಕಾಗಿರೋ ಸ್ಟೇಷನ್ ಅಲ್ಲ ಕಣೋ ನಿನ್ನ. ಬಾಬಾ ನಾಳೆಯಿಂದ ನನ್ನ ಮಗನ ಅವ್ನ ಮನೇಲಿ ಮಲಗ. ಸರಿ ತಿಮ್ಮ, ಆ ಹುಡುಗಿ ಎಲ್ಲಿ ನೇಣ ಹಾಕೊಡ್ಲು ಅಂತ ಹೇಳಿದೆ? ಈ ತೊಲೆ ಇದೆ. ಅದು ಬಾಬಾ ಅರ್ಧ ರಾತ್ರಿ ಕೇಳೋ ಪ್ರಶ್ನೆನಾ ಇದು? ಸರಿ ಬಿಡು, ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಈ 4ನೇ ಗುಡ್ ನೈಟ್ ಯಾವುದು? ನಾನೇ 2ನೇ ಸಲ ಹೇಳಿದೆ ಕಣ. ಬಾಬಾ ಈ ಅರ್ಧ ರಾತ್ರಿ ಎಷ್ಟೊಂದು ಪ್ರೀತಿ ಬಾಬಾ ನಿನಗೆ. ಏಯ್ ಲೈಟ್ ಆಫ್ ಮಾಡ್ಬೇಡ ಅಂತ 1,000 ಸಲ ಹೇಳಿದ್ರು ನಿನಗೆ. ಸರ್ ನಾನೆಲ್ಲ ಆಫ್ ಮಾಡಿದೆ ಸರ್, ಕರೆಂಟ್ ಹೋಯ್ತು ಸರ್. ಕರೆಂಟ್ ಹೋಯ್ತಾ? ಈ ಕರೆಂಟ್ನವ್ರಿಗೂ ಈ ದೆವ್ವಕ್ಕೂ ಏನಾರ ಕನೆಕ್ಷನ್ ಇರ್ಬೋದಾ? ಸರಿಯಾಗಿ ಅರ್ಧ ರಾತ್ರಿ ನೋಡ್ಬಿಟ್ಟೆ ಕರೆಂಟ್ ತೆಗಿತಾರಲ್ಲಪ್ಪ. ದೀಪನಾರ ಅನ್ಸತ್ತಿಮ್ಮ. ಸರಿ ಸರ್. ಏಯ್ ರೇಡಿಯೋ ಹಾಕ್ಬೇಡ ಅಂತ 1,000 ಸಲ ಬಡ್ಕೊಂಡ್ ಸತ್ತಲ್ಲ. ಸರ್ ಕರೆಂಟ್ ಇಲ್ಲಿದ್ಮೇಲೆ ರೇಡಿಯೋ ಎಲ್ಲಿಂದ ಬರುತ್ತೆ ಸರ್? ಹೌದಲ್ಲ ಬಾಬಾ, ಈ ತರ ಹಾಡ್ತಾ ಇರೋದು ಯಾವ್ದು ಬಾಬಾ? ಹಾಡು ಇಲ್ಲ ಗೀಡು ಇಲ್ಲ, ಎಲ್ಲ ನಿನ್ ಭ್ರಮೆ. ಮಲ್ಕೊಳ. ಬಾಬಾ ಈ ಫೈಲ್ಗೆಲ್ಲ ಸೈನ್ ಮಾಡು. ಏನೋ ಇದಲ್ಲ? ಲೋನ್ ಅಪ್ಲಿಕೇಶನ್ಸ್. 1750 ಇದೆ. ಇದಕ್ಕೆಲ್ಲ ಸೈನ್ ಮಾಡ್ತಾ ಇರೋ. ಕೈ ನೋವು ಬಂದ್ರೆ ಐಡೋಕ್ಸ್ ಕಳಿಸ್ತೇನೆ. ತಿಮ್ಮ ಈಗ ಹೇಗಿದೆ? ಬೊಂಬಾಟ್. ಅಕ್ಕ ಅಕ್ಕ ಇಲಿ ಇಲಿ ಅಲ್ಲಿ ಓಡುತ್ತಿದೆ. ಅಯ್ಯೋ ತಪ್ಪಿಸ್ಕೊಂಡ್ಬಿಟ್ಟಲ್ರೋ. ಹೋಗ್ಲಿ ಬಿಡಕ್ಕ. ಇಲ್ಲ ಕಣ್ರೋ, ಇದನ್ನ ಸಾಯಿಸ್ಲಿಲ್ಲ ಅಂದ್ರೆ ಹಾಳಾದ್ದು ಅವ್ರ ಬಟ್ಟೆ ಬರೆನೆಲ್ಲ ಕಚ್ಚಾಕ್ಬಿಡುತ್ತೆ. ಹಾಗಾದ್ರೆ ಪಾಷಾಣ ಹಾಕೋಣ. ಈಗ ನಮ್ಮ ಹತ್ರ ಎಲ್ಲಿದ್ಯೆ? ಅಕ್ಕ ಇದಕ್ಕೆಲ್ಲ ಇರೋದು ಇದೊಂದೇ ಮದ್ದು. ಇದನ್ನೆಲ್ಲಿ ತಂದ್ಯೋ? ಸಮಯಕ್ಕೆ ಎಲ್ಲ ಬೇಕಾಗತ್ತಕ್ಕ. ಇದನ್ನ ಬಿಲ್ದ ಹತ್ರ ಹಚ್ಚಿಟ್ರೆ ಶಬ್ದಕ್ಕಿಲಿ ಆಚೆ ಬರುತ್ತೆ. ಆಗ ನಾವ್ ಅದನ್ನ ಹೊಡೆದು ಸಾಯಿಸ್ಬಿಡ್ಬೋದು. ಅಯ್ಯೋ ಬೇಡಪ್ಪ, ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಏನಾಗಲ್ಲ ಬಿಡಕ್ಕ. ಏಯ್ ಹುಷಾರೋ. ಏಯ್ ಅದು ಹೊಡೆಯೋದಿಲ್ಲ, ನೀನ್ ಬಿಡೋದಿಲ್ಲ. ಬಂದ್ರು ಬೇಗ ಬಂದ್ರು, ನಡೆಯೋ. ಬ್ಯಾಂಕು ಶುದ್ಧವಾಯ್ತು, ಈ ಊರು ಶುದ್ಧವಾಯ್ತು. ನೀನ್ ಯಾವಾಗ ಆಗೋದು? ಅದ ಹೆಂಗ್ ಸಾಧ್ಯ? ಅದು ಜನ್ಮಾಂತರದ ಕೊಲೆ. ಈ ಜನ್ಮದಲ್ಲಿ ಕಳೆಯಕ್ ಆಯ್ತದ? ಏನಾದ್ರು ಓದಿರ್ತಾ ಇದೆಯಾ? ಅದು ಅದು ರಂಗೋಲಿ ಸರ್, ರಂಗೋಲಿ. ವಾವ್ ಸೂಪರ್. ನೋಡಿದೆ ಬಾಬಾ? ತಿಮ್ಮ, ಇದನ್ನೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ ನೀನ? ಬೆಳಗ್ಗಿಂದ ನಾನು ನಿಮ್ ಜೊತೆಲೆ ಇದ್ದೇನೆ. ಬೇರೆ ಯಾರೋ ಕೆಲಸ ತುಳ್ಬೋದಿಲ್ಲ? ಹೆಂಗ್ ಸಾಧ್ಯ ಸರ್? ಇರೋದು ಒಂದೇ ಒಂದ್ ಬೀದ್ ಕೈ, ಅದ್ ನನ್ನ ಹತ್ರನೇ ಇದೆ. ಹಾಕಿದ್ ಬೀಗ ಹಾಗೆ ಇದೆ. ಮತ್ತಾರು ಮನೆಗೆ ಗುಡ್ಸಿದ್ರು? ಯಾರಾದ್ರೂ ಕಳ್ಳಾಗಿರ್ಬೋದಾ? ಕಳ್ಳಾಗಿದ್ರೆ ಮನೇನ್ ಗುಡ್ಸಿ ದೋಚ್ಕೊಂಡು ಹೋಗ್ತಿದ್ದ. ಈ ತರ ಗುಡ್ಸಿ ಸ್ವಚ್ಛ ಮಾಡ್ತಿರ್ಲಿಲ್ಲ. ಹೌದಲ್ವಾ? ಸರ್ ಮನೆ ನೋಡಿದ್ರೆ ಹೇಗೆ ಫಳಫಳ ಫಳಫಳ ಅಂತ ಹೊಳಿತಾ ಇದೆ. ಇದನ್ನೆಲ್ಲ ಯಾರು ಮಾಡಿರ್ಬೋದು? ಬರಲಿ. ಹುಡುಗಿ ವಿಷಯ ಹೇಳಿದ್ಯಲ್ಲ? ಯಾವ ಹುಡುಗಿ ವಿಷಯ ಸರ್? ಅದೇ ಕಣೋ, ನಡು ಮನೇಲಿ ನೇಣು ಹಾಕೊಂಡು ಸತ್ತೋದ್ಲು ಅಂತಂದಿದ್ಯಲ್ಲ, ಆ ಹುಡುಗಿ ಡೀಟೇಲ್ಸ್ ಹೇಳ. ನೆನ್ನೆ ಹೇಳಿದ್ನಲ್ಲ ಸರ್. ಅವತ್ತು ಕೇಳಿದ್ರು ಅರ್ಧ ರಾತ್ರಿ ಹೇಳಿದ್ಯಾ, ಈಗ ಕೇಳಿದ್ರು ಹೇಳಲ್ವೇನೋ? ಇದು ನನ್ನ ಲೈಫ್ ಅಂಡ್ ಡೆತ್ ಪ್ರಶ್ನೆ ಕಣೋ. ಕೇಳ ಪ್ಲೀಸ್, ಹೇಳ ಕೇಳಮ್ಮ. ಆ ಹುಡುಗಿ ಹೆಸರು ರಂಗಿ ಅಂತ. ಇದೇ ಮನೇಲಿ ಕೆಲಸ ಮಾಡ್ತಿದ್ಲು. ದಿನ ಬೆಳಿಗ್ಗೆ ಎದ್ದು ಮನೇನೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಇಡ್ತಾ ಇದ್ಲು. ಅಂತ ಒಳ್ಳೆ ಹುಡುಗಿ ಇದೇ ತೊಲೆಗೆ ನೇಣು ಹಾಕೊಂಡು. ಈ ಮನೆಗಳಿಗೆ ಯಾಕಾದ್ರೂ ತೊಲೆಗಳಿರ್ತಾರೋ
ತೊಲೆಗಳಿಲ್ದೆ ಮನೆಗಳೇ ಕಟ್ಟಕ್ಕಾಗಲ್ವಾ ಬಾವಾ ಬಾವಾ ಅರ್ಜೆಂಟಾಗಿ ಒಂದು 500 ರೂಪಾಯಿ ದಾನ ಮಾಡ್ತೀಯಾ? ಯಾಕೆ? ನಾನು ಈಗಲೇ ಗಂಟು ಮೂಟೆ ಕಟ್ಕೊಂಡು ನಾನು ತವ್ರ ಮನೆಗೆ ಹೋಗ್ಬೇಕು. ಏನಾಯ್ತು ಅಂತ ಈಗ? ಒಂದು ಹೆಣ್ಣು ದೇವ ಹಿಂಗೆ ಲೈವ್ ಶೋ ಕೊಡ್ತಾ ಇದ್ರೆ ನನ್ನ ಕೈಲಿ ತಡ್ಕೊಂಡಿರಕ್ಕಾಗಲ್ಲ. ಅಲ್ಲ ಅದು ಸತ್ತು 6 ವರ್ಷಗಳಾದ್ರೂ ಈ ಮನೆ ಮೇಲಿನ ಮಮಕಾರ ಇನ್ನೂ ಬಿಡ್ಲಾರ್ದೆ ಮನೆನೆಲ್ಲ ಬಂದು ಕ್ಲೀನ್ ಮಾಡ್ತಾ ಇದೆ. ಹೊರಗಡೆ ಅಂಗಳದಲ್ಲಿ ರಂಗೋಲಿ ಇಡ್ತಾ ಇದೆ. ಅಂಗಳದಲ್ಲಿ ರಂಗೋಲಿ ಇಟ್ಟಿದ್ ಯಾರು ನಂಗೆ ಗೊತ್ತು. ಅದೇ ಅವನೇ ತಾನೆ. ಗಾಳಿಪಟನ? ಬರೀ ಗಾಳಿಪಟ ಅಲ್ಲ, ಮಿಸ್ ಗಾಳಿಪಟ. ಮಿಸ್ ಗಾಳಿಪಟ, ನಮ್ಮನೆ ನೀವೇ ತಾನೇ ಕ್ಲೀನ್ ಮಾಡಿದ್ದು? ನನಗೆ ಗೊತ್ತು ಬಿಡಿ, ನೀವೇ ಮಾಡಿದ್ದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಎಲ್ಲ ನೀನು ಹೇಳ್ಬಿಟ್ರೆ ನಾನೇನು ಹೇಳಬೇಡವಾ? ಹಲೋ ಗಾಳಿಪಟ, ನಿಮ್ ರಂಗೋಲೆ ಸೂಪರಾ? ಥ್ಯಾಂಕ್ ಯು. ಹೊರಟೋದು. ಓಕೆ, ಆಲ್ ರೈಟ್. ಏನದು ಕಾಕ? ನಿದ್ರೆ ಮಾಡಕ್ ಬಿಡಲ್ಲ, ಯೋಚನೆ ಮಾಡಕ್ ಬಿಡಲ್ಲ. ಏನಿಲ್ಲ ಬಾಬಾ, ಆ ಎದುರು ಮನೆ ಮಿಸ್ ಗಾಳಿಪಟ್ಟನೆ ಮನೆ ಕ್ಲೀನ್ ಮಾಡಿದ್ದು ಅಂದೆ. ಓಕೆ, ಆದ್ರೆ ಮನೆ ಲಾಕ್ ಆಗಿತ್ತಲ್ವಾ? ಹೌದು. ಅಂದ್ಮೇಲೆ ಆ ಗಾಳಿಪಟ ಒಳಗಡೆ ಹೆಂಗ್ ಬಂತು ಅಂತ. ಅದು ಇಲ್ಲೊಂದು ಹುಡುಗಿ ನೇಣು ಹಾಕೊಂಡು ಕೊಟ್ಟಕ್ಕಂದಲ್ಲ, ಆ ಗಾಳಿಪಟ ಈ ದೆವ್ವದ್ದು ಕಸಿನೋ ಸಿಸ್ಟರೋ ಇರ್ಬೇಕು. ಬಾಯಿ ಮುಚ್ಕೊಂಡು ಮಲ್ಕೊಳ. ಓಕೆ, ನೋಡ, 8 ಗಂಟೆವರೆಗೂ ಗೊರಕೆ ಬಿಡ್ತಾ ಮಲ್ಬೇಡ. ಸರಿಯಾಗಿ 6 ಗಂಟೆ ನಾನು ಎಬ್ಬಿಸ್ಬೇಕು. ನನ್ನ ಮುಖ್ಯವಾದ ಕೆಲಸ ಇದೆ. 6 ಗಂಟೆಗೆ ತಾನೆ? ಓಕೆ, ಯು ಡೋಂಟ್ ವರಿ. ಆದ್ರೆ ಒಂದ್ ಚಿಕ್ಕ ಕಂಡೀಷನ್. ಏನು? 5:45 ಗಂಟೆ ನಾನು ಎಬ್ಬಿಸ್ಬಿಡ. ಚುಪ್. ಗುಡ್ ನೈಟ್. ಗುಡ್ ನೈಟ್. ನಿಮ್ಗೆ ಮಲ್ಕೊಳಕ್ಕೆ ಆಗಲ್ಲ ಅಂತಲ್ಲ ಈ ಮನೇಲಿ? ಎಲ್ಲಿ ನೆಮ್ಮದಿ, ಎಲ್ಲಿ ನನ್ನ ಬದುಕು ಬಾಳ್ವೆಯ ಬೆಳಗೋ? ಗುಡ್ ಮಾರ್ನಿಂಗ್. 6 AM. ಬಾಬಾ, ಅಲ್ಲಿ 5:45 ಆಗೋಯ್ತಾ? ನೀನ್ ನಿಮ್ಗೆ ಮಲ್ಕೋ, ಮತ್ತೆ 6 ಗಂಟೆಗೆ ಎಬ್ಬಿಸ್ತೀನಿ. ಮತ್ತೆ ಮಲಗ್ತೀಯ? ಮನುಷ್ಯನಿಂದ ತಡ್ಕೊಳಕ್ ಆಗುತ್ತೋ ನಿನ್ ಗೊರ್ಕೆ ಶಬ್ದ? ಎಂತ ವಿಚಿತ್ರವಾದ ಗೊರ್ಕೆಗಳು ಬಿಡ್ತೀಯೋ. ಹಳ್ಳಿ ಗಾಡಿ ರಸ್ತೆಯಲ್ಲಿ ಆಟೋ ರಿಕ್ಷಾ ಓಡಾಡ್ದಂಗ ಒಂದ್ಸಲ ದಿಢೀರಂತ ಫ್ಯಾಕ್ಟ್ರಿ ಸೈರನ್ ತರ ಅಂತ ಜೋರಾಗಿ ಕೂಗ್ತೀಯ. ಮತ್ತೆ ಮೆತ್ತಿಗೆ ಕೆಟ್ಟೋಗಿರೋ ಕಾಲಿಂಗ್ ಬೆಲ್ ತರ ಅಂತೀಯ. ಇದ್ದಕ್ಕಿದ್ದಾಗೆ ಕರಡಿ ಉಸಿರಾಡ್ದಂಗೆ ಅಂತೀಯ. ಅಲ್ಲ ಮರಯ್ಯ, ಒಂದು 2-3 ಇಂಚು ಸುತ್ತಳತೆ ಇರೋ ಮೂಗು ಒಳಗಿಂದ ಇಷ್ಟೊಂದು ಶಬ್ದ ವಿಲಾಸನ ಹೇಗೂ ಹೊರಗಾಗ್ತೀಯಾ? ಬಾಬಾ, ಇವತ್ತೇನಾಗಿದೆ ನಿನ್ ಗಂಟ್ಲಿಗೆ? ಅಲ್ಲ, ಬರೀ ವಿಡಿಯೋ ಮಾತ್ರ ಕಾಣಿಸ್ತಾ ಇದೆ, ಆಡಿಯೋನೇ ಹೊರಗಡೆ ಬರ್ತಾ ಇಲ್ಲ. ಓಹೋ, ನಿನ್ನೆ ಪಟಾಕಿ ಸೌಂಡ್ಗೆ ಮೈಕು ಡಮಾರ್ ಆಗಿರೋದು ನನ್ ಮೈಕ್ ಅಲ್ಲಪ್ಪ, ನಿನ್ 2 ಸ್ಪೀಕರ್. ಅವನ ವಾಯ್ಸ್ ಎಲ್ಲೋ ಡಾಲ್ಬಿ ಎಫೆಕ್ಟ್ ಅಲ್ಲಿ ಕೇಳಿಸ್ತಾ ಇದೆಯಲ್ಲ. ಹಾಡು ಹೇಳಿದಂತೆ. ಸ್ವಾಮಿ, ಆಹಾ ಸ್ವಾಮಿ, ಆಹಾ ಏನು ನಿಮ್ಮ ಕೈಗುಣ ಸ್ವಾಮಿ. ಆ ನಿಮ್ಮ ಕೋಮಲ ಕೈಗಳ ಸ್ಪರ್ಶದಿಂದ ನನ್ನ 2 ಕರ್ಣಕುಟೀರಗಳು ರಿಪೇರಿ ಆಗೋಯ್ತು ಸ್ವಾಮಿ. ಕಂದ, ನಿನ್ನ ದೇಹದಲ್ಲಿ ಬೇರೆ ಏನೇನು ಸಮಸ್ಯೆಗಳಿವೆ ಅಂತ ತಿಳಿಸು. ಎಲ್ಲವನ್ನೂ ನನ್ನ ಸ್ಪರ್ಶದಿಂದ ರಿಪೇರಿ ಮಾಡು. ಬೇಗ ಕೆಲಸ ಮುಗಿಸಿ ಕಾಫಿ ಮಾಡು. ಓಕೆ. ಬೆಳಗಿದ್ರೆ ಶುರು ಆದ್ ನಿನ್ ತಲಾಟೆ. ಕಾಫಿ ರೆಡಿ ವಿತ್ ಇನ್ 5 minutes. ಏನಿದು? ಬಿಸ್ನೀರು. ತಣ್ಣೀರಲ್ಲಿ ಸ್ನಾನ ಮಾಡೋದು ನಿಮಗ್ ಕಷ್ಟ ಅಂತ. ಮಿಸ್ ಗಾಳಿಪಟ ಆ? ಅಲ್ಲ,
ಮನೆ ಗುಡಿಸ್ತೀರಾ, ಮನೆ ಮುಂದೆ ರಂಗೋಲಿ ಹಾಕ್ತೀರಾ, ಬಿಸಿನೀರು ತರ್ತೀರಾ, ರಾತ್ರಿ ಹೊತ್ತಲ್ಲಿ ನಿದ್ದೆ ಬರಲಿಲ್ಲ ಅಂದ್ರೆ ಜೋಗುಳ ಕೂಡ ಹಾಡ್ತೀರಾ. ಅದೆಲ್ಲ ಸರಿ, ಇನ್ನೊಂದು ಕೆಲಸ ಮಾಡ್ತೀರಾ? ಏನು? ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀರಾ? ನಾನ್ ಹೇಳ್ತೇನೆ. ನೀವು ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ಆಮ್ ಐ ರೈಟ್? ಸರ್ಫೇಸ್ ನಾಲೆಜ್ ಸರ್ವಜ್ಞ. ನಿನಗೆ ಮಾತ್ರ ಇಂಥ ಸಿಕ್ಸ್ತ್ ಸೆನ್ಸ್ ಐಡಿಯಾಗಳೆಲ್ಲ ಹೇಗೋ ಹೊಳೆಯುತ್ತೆ? ನಾವು ಚಿಕ್ಕ ವಯಸ್ಸಿಂದ ಹಂಗೇನಮ್ಮ. ಚಿಕ್ಕ ವಯಸ್ಸಿಂದಾನೆ ನಿಮ್ ಓವರ್ ಹೆಡ್ ಟ್ಯಾಂಕ್ ಖಾಲಿನಾ? ಯಾಕ ನೀರ್ ಬಿಸಿ ಇಲ್ವಾ? ನೀರ್ ಬಿಸಿ ಇಲ್ಲ ಅಂದ್ಯಲ್ಲೋ. ಬಿಸಿ ಇದೆ ಅಂತ ಹೇಳಿದ್ರೆ ನಿನ್ ಕೈ ಇಡ್ತಾನೆ ಇರ್ಲಿಲ್ವಲ್ಲೋ? ಬಹಳ ಕೆಟ್ಟ ಭಾವ ಇವನು. ಗುಡ್ ಮಾರ್ನಿಂಗ್. ಬಾಯ ಬಾವ. ನನ್ ಮಗನೇ, ಇದು ಬೆಂಗಳೂರಲ್ಲ, ಹಳ್ಳಿ ಕೊಂಪೆ. ಹೆಚ್ಚು ಕಡಿಮೆ ಆದ್ರೆ ಕೈನೇ ಕತ್ತರಿಸಾಕ್ಬಿಡ್ತಾರೆ. ಆಮೇಲೆ ಮೊಂಡಿ ಕೈಲಿ ಬೈ ಯಾರ್ ಅನ್ಬೇಕು. ಏನ್ ನೋಡ್ತಾ ನಿಂತಿದ್ಯಾ? ನಡಿ. ಏನಿ ಪ್ರಕೃತಿ ಸೌಂದರ್ಯ ಬಾವಾ. ನೋಡು, ಈ ನೀರು, ಆ ನೀಲಿ ಆಕಾಶ, ಈ ಹಸಿರು. ಪ್ರಕೃತಿಯ ಲಿಸ್ಟ್ ಅಲ್ಲಿ ಕೆಸರು ಇದೆ ಕಣೋ. ಕೈ ಕೊಡು ಬಾಬಾ. ನಾನ್ ಯಾಕೆ ಕೊಡ್ಲಿ? ಕೈ ಕೊಡು ಬಾಬಾ. ಸರಿ ಬಾ. ಮೈ ಕೆಸರಾದ್ರೇನೆ ಬಾಯಿಗೆ ಮೊಸರು. ಲೋ ನಾರಾಯಣ, ಬ್ಯಾಂಕ್ನವ್ರು ಬರ್ತಾವ್ರೆ. ನಾವು ತಗೊಂಡಿರೋ ಸಾಲ ಎಲ್ಲ ಮೂರೇಲೆ ಆಡಿ ಕಳ್ದ್ಬಿಟ್ವಿ. ಇವಾಗ ಅವ್ರು ಕೇಳಿದ್ರೆ ಏನ್ಲ ಹೇಳೋದು? ಬರ್ಲಿ ಬಿಡ, ನಾನ್ ಕಳಿಬೇಕು ಅಂತ ಆಡಿದ್ವಿ, ಅದೃಷ್ಟ ಕುಲಾಯಿಸ್ತದೆ ಅಂತ ಆಡಿದ್ವಿ, ಸೋತ್ಬಿಟ್ವಿ. ಏನ್ ಮಾಡಕ್ಕಾಯ್ತದೆ? ಇರ್ಲಿ ಹುಷಾರ. ಮತ್ತೆ ಜಾರ್ಬಿಟ್ಯಾ? ಯಾರ್ದಿದಲ್ಲ? ಇದೆಲ್ಲ ನಮ್ದೇ ಸಮಯ. ಎಷ್ಟ್ ಬೆಳಿತೀರ ಒಂದ್ ವರ್ಷಕ್ಕೆ? ನೀರು ನಿಡಿ ಚಂದ ಹಾಕಿದ್ರೆ 30 ರಿಂದ 40 ಫಲ ಬೆಳಿತೀವಿ. ಆದ್ರೆ ನೀರೇ ಇಲ್ವಲ್ಲ, 3 ರಿಂದ 4 ಫಲ ಬರ್ತದೆ. ನೀರಿಲ್ವಾ? ನೀರ್ ಸಾಲಕ್ಕಿಲ್ಲ ಸಮಯ. ಹೋದ್ ವರ್ಷ ತಾನೇ ಮೋಟರ್ಗೆ ಏನ್ ಸಾಲ ತಗೊಂಡಿದ್ರಲ್ರಿ? ಅದು ಮೋಟರ್ ಕೆಲಸ ಆಕಾಯ್ತು ಸ್ವಾಮಿ. 3 ಎಲೆಗೆ ಮುಕ್ತ ಆಗುತ್ತೆ. ಅದು 3 ಲೆಂತ್ ಪೈಪ್ ಗಂಗಂತವನೇ ಸಮಯ. ಸರಿ, ತಗೊಂಡ್ ಸಾಲ ಯಾವತ್ತು ತೀರಿಸ್ತೀರಾ? ತಕ್ಷಣ ತೀರ್ಸ್ಬಿಡ್ತೀವಿ ಸ್ವಾಮಿ. ನೀವ್ ಇನ್ನೊಂದು ಲೋನ್ ಕೊಟ್ಬಿಡಿ. ಸರಿ, ಹಿಂದೆ ತಗೊಂಡಿದ್ ಲೋನ್ ಏನಕ್ಕೆ? ಹಿಂದಿನ ಲೋನ್ ತೀರ್ಸಕ್ಕೆ. ಈ ಊರಲ್ಲಿರೋ ಒಬ್ಬೊಬ್ರು ವೀರಪ್ಪನ್ಗಳೇ. ಬಡ್ಡೆ ತವಕ್ ಮೀಸೆ ಗನ್ ಎರಡಿಲ್ಲ, ಬೆಣ್ಣೆ ಐತಲ್ಲ ಸಮಯ. ನೋಡಿ, ಆದಷ್ಟು ಬೇಗ ತಗೊಂಡ್ರ ಲೋನ ತೀರ್ಸ್ಕೊಂಡ್ಬಿಡಿ. ಎಲ್ಲ ನಿಮ್ಮ ಅನುಕೂಲಕ್ಕೇನೆ. ಓಕೆ, ಆಯ್ತು ಸ್ವಾಮಿ. ಬರ್ಲಾ? ಆಯ್ತು ಸ್ವಾಮಿ. ಸ್ವಾಮಿ, ನಾಳೆ ಬ್ಯಾಂಕಿಗೆ ಬರೋದಾ? ಏನಕ್ಕೆ? ಇನ್ನೊಂದು ಲೋನ್ಗೆ. ನಡಿಯೋ. ಏಯ್, ಮನೆ ತಂದ್ಬಿಡ ಅದಲ್ಲ. ಎಲ್ಲ ತೊಗೊಳ್ಕೊಟ್ಬಿಡೋ ನಡ್ರ. ನಾಲ್ಗೆ ಕ್ಲೀನ್ ಮಾಡ್ತಿದ್ಯೋ ಕಿದ್ ಬಿಸಾಕ್ತಿದ್ಯೋ? ಏಯ್, ನನ್ ಬ್ರಷ್ ಅಲ್ಲಿ ಉಜ್ಜಿಲ್ಲ ತಾನೆ? ನಿನ್ ಬ್ರಷ್ ಅಲ್ಲಿ ಕಾಕ. ಭಾವ, ನಾನ್ ನಿನಗೆ ಬಹಳ ದಿವಸದಿಂದ ಒಂದ್ ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ. ಏನಿಲ್ಲ, ನಾನು ಯಾವಾಗ್ಲೂ ಪ್ರೀತಿಯಿಂದ ಕಾಕಾಕ ಕಾಕಾಕ ಅಂತ ಕರಿತೀಯಲ್ಲ, ಹಂಗಂದ್ರೆ ಏನ್ ಭಾವ? ಅದು ಕಾಕಕ ಅಲ್ಲ ಮರಿ. ಖ ಖ ಖ. 1 ಖ, 2 ಖ, 3 ಖ. ಮೂರ್ಖ. ದಿಸ್ ಇಸ್ ಟೂ ಬ್ಯಾಡ್ ಬಾಬಾ, ಟೂ ಬ್ಯಾಡ್. ಎಣ್ಣೆ ಕಡ್ಲೆ ಹಿಟ್ಟು ನಿಮಗೋಸ್ಕರ. ಬಾವಾ, ಅಲ್ಲೊಜ್ಜೋದು ಇದರಲ್ಲಿ. ಸಾರಿ. ಏನಿವತ್ತು ಸಾರಿಗೆ ಓವರ್ ಆಗಿ ಕಾವೇರಿ ದರ್ಶನ ಆದಾಗಿದೆ. ಬರ್ತಾ ಇದೆ. ಏನ್ ಬರ್ತಾ ಇದೆ? ಬರ್ತಾ ಇದೆ, ಒಂದು ಸ್ಪೆಷಲ್ ಐಟಮ್ ಬರ್ತಾ ಇದೆ. ನಾವು ಎಲ್ಲಿಂದ ಬರ್ಬೇಕು? ಎದುರು ಮನೆ ಹುಡುಗಿ ತರ್ತಾ ಇದೆ. ಜೈ ಪಾತಾಳ ಭೈರವಿ, ಜೈ ಪಾತಾಳ ಭೈರವಿ. ಹಾ, ಬಂದೇ ಬಿಡ್ತು. ಹಲೋ, ಏನಿದು? ಹೊನ್ಗಣೆ ಸೊಪ್ಪಿನ ಪಲ್ಯ. ವಾವ್, ಟ್ರೈ. ನಿಮಗಲ್ಲ, ನನ್ನ ಫೇವರೇಟ್. ಫಸ್ಟ್ ಕ್ಲಾಸ್. ನೀರ್ ಕುಡೀರಿ. ಥ್ಯಾಂಕ್ ಯು. ಯಾರವನ್ ಬೈತಿರ್ಬೇಕು. ಇನ್ಯಾರು? ನಾನೇ. ಯಾಕಪ್ಪ? ತಂದಿರ ಪಲ್ಯನೆಲ್ಲ ಒಬ್ಬನೇ ಹಾಕೊಂಡ್ರೆ ಬೈದೇನ್ ಮುದ್ದಾಡ್ತಾರ ನಿನ್ನ? ಈಗ ನನ್ನ ಯಾರ ಬೈಕೊಂತ ಇದಾರಲ್ಲ,
ನಾನಲ್ಲಪ್ಪ, ಇವ್ರಿರ್ಬೇಕು. ನೀವಾ? ನನಗೇಂತ ಸ್ಪೆಷಲ್ ಪಲ್ಯ ಬಾಡ್ ತಂದಿದ್ದಾರೆ, ನೀನೇ ಬೈದ್ಬಿಟ್ರೆ ಬೈದು ಮುದ್ದಾಡ್ತಾರ? ಬಾವಾ, ಗಾಳಿಪಟ ಕಮಿಂಗ್ಸ್. ಬೆಳಿಗ್ಗೆ ಪೋಸ್ಟ್ ಮ್ಯಾನ್ ಕೊಟ್ಟು ಹೋದ, ನೀವಾಗ್ಲೇ ಬ್ಯಾಂಕ್ ಹೊರಟೋಗಿದ್ರಿ. ಥ್ಯಾಂಕ್ಸ್. ಕವರ್ ಮೇಲೆ ಫೋಟೋಸ್ ಅಂತ ಬರ್ತಿದೆ. ಅಬ್ಬೋ, ಬ್ಯಾಂಕ್ ಬಿಲ್ಡಿಂಗ್ ಫೋಟೋಸ್ ಏನೋ? ಬಿಲ್ಡಿಂಗ್ ಎಲ್ಲ ಎಂತದೂ ಇಲ್ಲ, ಎಲ್ಲ ಹುಡುಗಿರ್ ಫೋಟೋಸು. ನೋಡಿ, ಇವ್ರ ಅಮ್ಮನಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ದಿವಸ ದೇವಸ್ಥಾನದ ಹತ್ರ, ಮಾರ್ಕೆಟ್ ಹತ್ರ ಎಲ್ಲೆಲ್ಲಿ ಹುಡುಗಿರು ಇರ್ತಾರೋ ಅಲ್ಲೆಲ್ಲ ನಿಂತ್ಕೊಂಡು ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ. ಆಮೇಲೆ ಅವ್ರ ಹತ್ರ ಫೋಟೋಸ್ ಇಸ್ಕೊಂಡು ಇವನಿಗೆ ಕಳಿಸ್ತಾರೆ. ಪಾಪ ಇವನಿಗೆ ಮಾತ್ರ ಇದುವರೆಗೂ ಯಾವ ಹುಡುಗಿನೂ ಇಷ್ಟ ಆಗಿಲ್ಲ. ತಮಾಷೆ ಮಾಡ್ತಿದ್ದಾನೆ. ಆತರ ಫೋಟೋಸ್ ಇದ್ರಲ್ಲಿ ಯಾವ್ದಿಲ್ಲ. ಯಾಕೋ ಇಲ್ಲ? ನೋಡಿ, ಇದ್ರಲ್ಲಿರೋದೆಲ್ಲ ಬರೀ ಹುಡುಗಿರ್ ಫೋಟೋಸ್. ಯಾಕೋ ಕಾಲ್ ತುಳಿತಾ ಇದೆಯಾ? ಅವ್ರಿಗೆ ಗೊತ್ತಾಗಬಾರ್ದು ಅಂತನಾ? ನೋಡಿ, ನೀವೇ ಇದ್ರಲ್ಲಿ ಒಂದು ಒಳ್ಳೆ ಹುಡುಗಿ ಫೋಟೋ ಸೆಲೆಕ್ಟ್ ಮಾಡಿ ಬೇಗ ಇವನಿಗೊಂದು ಮದುವೆ ಮಾಡ್ಬಿಡೋಣ. ನಾಳೆಯಿಂದ ನಿಮ್ಗೆ ರಂಗೋಲಿ ಹಾಕೋ ಕಷ್ಟನೂ ತಪ್ಪುತ್ತೆ. ಬರ್ತೀನಿ. ಬಾಯ್ ಬಾಯ್ ಬಾಯ್. ಅವ್ರಿಗೆ ಫೋಟೋಸ್ ತೋರಿಸೋದು ಅಗತ್ಯ ಏನಿತ್ತು ನಿನ್ಗೆ? ಹೇಯ್, ತೋರ್ಸೋದ್ರೆ ಏನ ತಪ್ಪು? ಅಷ್ಟಕ್ಕೂ ಮೇಘಮಾಲ ಏನು ಹೊರಗೆ ನೋಡ? ಹಲೋ, ಯಾಕೆ ಇಷ್ಟೊಂದು ಟೆನ್ಷನ್ ಆಯ್ತೀಯ? ಫೋಟೋಸ್ ನೋಡು. ಇದು ಯಾವ್ದು ನನಗೆ ಇಷ್ಟ ಇಲ್ಲ. ಮೊದಲು ಫೋಟೋಸ್ ನೋಡ್ಬಿಟ್ಟು ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ, ಈಗ ನೋಡೇನೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೀಯ. ಅಂದ್ರೆ ನಿನಗೆ ಇಷ್ಟ ಆಗಿರೋ ಮ್ಯಾಟ್ರ್ ಬೇರೆ ಏನೋ ಇದೆ ಅಂತ ಆಯ್ತು. ನಿನಗೆ ಇಷ್ಟ ಆಗಿರೋ ಮ್ಯಾಟ್ರ್ ಏನೋ ಅಂತ ನಾನು ಹೇಳ? ಗೋಡೆ ಮೇಲಿರೋ ಗಾಳಿಪಟ ಹೃದಯದೊಳಗೂ ಇದೆ. ಇನ್ನು ಯಾಕೆ ಯೋಚನೆ ಮಾಡ್ತೀಯ? ಇಷ್ಟು ದಿನಕ್ಕೆ ನೀನ್ ಇಷ್ಟಪಟ್ಟು ಹುಡುಗಿ ಸಿಕ್ಕಾಯ್ತು. ತಕ್ಷಣ ಅಪ್ಪ ಅಮ್ಮನಿಗೊಂದು ಲೆಟರ್ ಬರ್ದ್ಬಿಡೋಣ. ಅಮ್ಮನಿಗೆ ಏನು ಅಂತ ಬರೆಯೋದು? ಕುಲ, ಗೋತ್ರ, ಜಾತಿ ಏನು ಗೊತ್ತಿಲ್ಲ. ಮೇಘಮಾಲ ನಿನಗೆ ಇಡಿಸಿದಾಳಲ್ವಾ? ಮ್ಯಾಟ್ರಿಂದ ನನಗೆ ಬಿಡು. ಬೆಳಗ್ಗೆ ಆಗ್ತಿದ್ದಂಗೆ ಅವಳ ಕುಲ, ಗೋತ್ರ, ಅವಳ ತಾತ ಮುತ್ತಾತನ ಚರಿತ್ರೆನೇ ಎತ್ಕೊಂಡ್ಬಂದ್ಬಿಡ್ತೀನಿ. ಎಲ್ಲ ಡೀಟೇಲ್ಸು ಬೇಕು. ನೀ ಕಳ್ಳನು. ಹೆಂಗ್ ಕಂಡಿಡಿಯೋದು? ಯಾರು ಪ್ಲಾನ್ ಮಾಡ್ಬಿಡ್ತಾರ? ಏ ಹುಡುಗಿ, ಬೈಲಿ ಬಾ. ಏನ್ ಪುಟ್ಟಿ ನಿನ್ನ ಹೆಸರು? ಸರಸ್ವತಿ. ಸರಸ್ವತಿ, ವೆರಿ ಗುಡ್ ನೇಮ್. ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? 8ನೇ ಕ್ಲಾಸ್. ಓಹೋ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀನು 8ನೇ ಕ್ಲಾಸ್ ಓದ್ತಾ ಇದೀಯ ಅಂದ್ಮೇಲೆ ನೀನು ಬಾಳ ಪ್ರತಿಭೆನೇ ಆಗಿರ್ಬೇಕು. ಸರಿ ಪುಟ್ಟಿ, ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ನನ್ಗೆ ಉತ್ತರ ಹೇಳ್ತೀಯಾ? ಕೇಳಿ. ಅಲ್ಲಿ ಎದುರು ಮನೇಲಿ ಒಂದು ಅಕ್ಕ ಇದಾರಲ್ಲ, ಮೇಘಮಾಲಕ್ಕ ನನ್ನ ಫ್ರೆಂಡೇ. ಇನ್ನು ಒಳ್ಳೇದಾಯ್ತು, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ಬೋದು. ಆ ನಿಮ್ಮ ಮೇಘಮಾಲಕ್ಕಂದು ಯಾವ ಕ್ಯಾಸ್ಟು? ಅಂದ್ರೆ ಜಾತಿ, ಯಾವ ಜಾತಿ? ಒಂದ್ ನಿಮಿಷ ಹಿಡ್ಕೊಳ್ಳಿ. ಜಾತಿಹೀನನ ಮನೆಯ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿ ಏನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಮುಗಿತಾ? ಹಿಡ್ಕ. ಸ್ಕೂಲ್ ಟೈಮ್ ಆಗ್ಲಿಲ್ವಾ? ಟೈಮ್ ಆಯ್ತು. ಮತ್ತೆ ಹರ್ಕತೆ ಹೊಡಿತಾ ಇದ್ಯಾ? ಬಂದ್ಬಿಟ್ಟು ದೊಡ್ಡದಾಗಿ ಜೂನಿಯರ್ ಸರ್ವಜ್ಞ. ಚಿಕ್ಕ ಹುಡುಗರು ಸರಿ ಇಲ್ಲ. ಈ ಊರಲ್ಲಿ ಯಾರಾದ್ರೂ ಬುದ್ಧಿವಂತರು ನಡಿಬೇಕಲ್ಲ. ಲೋ ನಾರಾಯಣ, ಏನ್ಲಾ 2 ದಿನದಿಂದ ಕಣ್ಣಿಗೆ ಕಾಣ್ಲಿಲ್ಲ, ಎಲ್ಲ ಹೊಂಟೋಗಿದ್ದು? ಅದು ನಮ್ ಹೆಂಗಸ್ರನ್ನ ಅವ್ರ ತವ್ರ ಮನೆಗ್ ಬಿಟ್ಟು ಬರಕ್ ಹೋಗಿದೆ ಕಣ್ಲಾ. ಸರಿ, ಹೋಗೋದೋಗಿದ್ದೆ, ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬಾರ್ದಾ? ಅದು ಹಂಗಲ್ಲ. ಅಲ್ಲ, ಏನ್ ಬಂತು ಬೆಲ್ಲ? ನಿನ್ನೆ ನಮ್ಮ ಅತ್ತೆ ಮನೆಯಿಂದ ಕೋಳಿ ಸಾರು, ಒಬ್ಬಿಟ್ಟು, ವಡೆ ಎಲ್ಲ ಕಳ್ಸ್ಕೊಟ್ಟಿದ್ರು. ಒಂದ್ ತುತ್ತು ಬಾಯಿಗಳಿಲ್ಲ ಕಣ್ಲಾ. ಯಾಕೋ? ಯಾಕೆ ಅಂತ ಕೇಳ್ತೀಯಲ್ಲ? ನಾನ್ ಯಾವತ್ತಾರ ನಿನ್ ಬಿಟ್ಬಿಟ್ಟು ಏನಾರ ತಿಂದಿವ್ನಾ? ಗೋವಿಂದ, ದೇವ್ರ ಸತ್ವಾಲು ಹೇಳ್ತೀನಿ, ನೆನೆ ನಮ್ಮತ್ತೆ ಮನೇಲೂ ಕೋಳಿ ಕೂದಲು ಸಾರು ಮಾಡಿದ್ರು, ಒಬ್ಬಟ್ಟು ವಡ ಮಾಡಿದ್ರು, ನಮ್ಗೂ ಒಂದ್ ತುತ್ತು ಬಾಯಿಗಳಿಲ್ಲ ಅಂತೀನಿ. ಲೋ ನಾರಾಯಣ, ಇದೆಲ್ಲ ನಿನ್ ಪ್ರೀತಿ ವಿಶ್ವಾಸ ಕಣ್ಲಾ. ಗೋವಿಂದ, ನಾವ್ ಯಾವತ್ತೂ ಹಿಂಗೆ ಇದ್ಬಿಡೋವಾಗಲ್ಲ. ಕಣ್ಲಾ. ವೆರಿ ಗುಡ್. ಈ ಪೆಕ್ಕರ್ ನನ್ನ ಮಕ್ಕಳನ್ನ ಕೇಳಿದ್ರೆ ಗೊತ್ತಾಗತ್ತೆ. ಯಾ ಎಲ್ಲ ಅದದಿಯ, ಎಷ್ಟ್ ಹೇಳಿದ್ರು ಅಷ್ಟೀಯ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಏನಿಲ್ಲ, ನಿಮ್ಮಿಂದ ಒಂದ್ ಸಣ್ಣ ಕೆಲಸ ಆಗ್ಬೇಕಾಗಿತ್ತು. ಮಾಡ್ಕೊಳ್ಳಿ. ನಿಮ್ಮೂರಲ್ಲಿ ರಾಮಸ್ವಾಮಿ ಅಂತಿದಾರಲ್ಲ? ಅದೇ ನಿಮ್ ಮನೆ ಎದುರುಗಡೆ ಅವರಲ್ಲ, ಅವರೇ ತಾನೇ? ಕರೆಕ್ಟ್ ಕರೆಕ್ಟ್. ಅವ್ರ ಕಂಡ್ರೆ ನಿಮ್ಮೂರಲ್ಲಿ ಬಹಳ ಮರ್ಯಾದೆ ಕೊಡ್ತಾರಲ್ಲ? ಹೌದು. ಅವ್ರದ್ದು ಯಾವ ಜಾತಿ? ನಮ್ ಜಾತಿ. ಈ ಊರಲ್ಲಿ ನಮ್ ಜಾತಿಯವ್ರು ಎದ್ದು ನಡ್ಕ ಬರ್ತಾ ಇದ್ರೆ ಬೇರೆ ಜಾತಿಯವರು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ ಸ್ವಾಮಿ. ಅಯ್ಯೋ ದರಿದ್ರದವನೇ, ಬೇರೆಯವ್ರ ಎದುರುಗಡೆ ನಮ್ ಜಾತಿಯವರ ಬಗ್ಗೆ ಅವಮಾನ ಮಾಡ್ತೀಯಲ್ಲ ಸ್ವಾಮಿ. ಈ ಊರಲ್ಲಿ ನಮ್ ಜಾತಿಯವರ ದೊಡ್ಡ ದೊಡ್ಡ ಜನ ಅವ್ರೆ. ಈ ಊರ ಮೇಲೆ
ನಮ್ ಜಾತಿ ಅವನು. ಹೌದು ಸ್ವಾಮಿ, ಈ ಊರ ಮೇಲೆ ಇವ್ರ ಜಾತಿಯವನೇ. ಆದ್ರೆ ಆ MLA ಗೆಲ್ಲಿಸಿದವ್ರು ಯಾರು? ನಮ್ ಜಾತಿಯವ್ರ ಸ್ವಾಮಿ, ನಮ್ ಜಾತಿಯವರು. ನಿಮ್ ಜಾತಿಯವ್ರು ಓಟ್ ಹಾಕ ಚಂದ ನಮ್ಗೆ ಗೊತ್ತಿಲ್ವಾ? ಗುರ್ತು ಮತ್ತೆ ಓದ್ಬಿಟ್ಟು ಎಲ್ಲಾ ಓಟು ಕ್ಯಾನ್ಸಲ್ ಆಗೋಯ್ತು. ನಿಮ್ ಜಾತಿಯವರು ಓಟ್ ಹಾಕಕ್ಕೂ ಬರ್ದೇ ಇರೋ ಏಟ್ಲಾಂಡಿಗಳು. ಏನಂದ್ರೆ ನಮ್ ಜಾತಿಯವ್ರನ್ನ ಏಟ್ಲಾಂಡಿಗಳು ಅಂತ ಬೈತೇನೆ. ಅಲ್ಲಪ್ಪ ನನ್ ಮಾತು ಇವನು ನಮ್ ಜಾತಿಯವ್ರನ್ನ ಬಾಯಿಗೆ ಬಂದಂಗ್ ಬೈತಾವನೆ. ಬಾಯಿಗೆ ಬಂದಂಗ್ ಬೈತಿದ್ಕಂಡ ಎಲ್ಲ ಕಿತ್ಕತಿಯಾ? ನಾನಾ ನಿನ್ನ ಕತ್ತರಿಸಾಕ್ಬಿಡ್ತೀನಿ ನನ್ ಮಗನೇ. ಕತ್ತರಿಸಾಕ್ಬಿಡ್ತೀಯಾ? ಕತ್ತರಿಸಾಕ್ಬಿಟ್ರೆ ಸುಮ್ಮನೆ ಕುತ್ಕೊಳ್ಳೋಕೆ ನಮ್ ಜಾತಿಯವ್ರ ಕೈಯಲ್ಲಿ ಬಳೆ ತೊಡ್ಕೊಂಡಿದ್ದಾರ? ನಮ್ ಜಾತಿಯವ್ರಲ್ಲ ಬಂದ್ರಲ್ಲ, ನನ್ ಮಗನ ಕತ್ತರಿಸಾಕ್ಬಿಡೋ ಬಂದ್ರಲ್ಲ. ನಮ್ ಜಾತಿಯವ್ರ ಎಲ್ಲ ಬಂದ್ರಲ್ಲ, ಈ ನನ್ ಮಗನ ಸ್ವಾಮಿ ಸಾಕು ಜಾತಿ ಮನೆ ಹಾಳಾಗೋಗ್ರಿ. ಹೆಂಗಸ್ರು ಸ್ನಾನ ಮಾಡ್ತಿರುವಾಗ ಕೊಂಡು ಬಿಟ್ಕೊಂಡು ನೋಡ್ತಾ ಇದ್ನಲ್ಲ, ಕಣ್ಣೆ ಕಿತ್ ಬಿಡ್ಬೇಕು. ಹೌದೌದು. ಏನ್ ಹೆಂಗಸ್ರೋ ಏನು, ಹೆಣ್ಣನ್ನ ಕರುಣ ಧರಿತ್ರಿ ಅಂತಾರೆ. ಆದ್ರೆ ಇಲ್ಲಿರೋರಿಗೆ ಕರುಣೆ ಅನ್ನೋದೇ ಇಲ್ಲ. ಇವ್ರನ್ನೆಲ್ಲ ತಾಲಿಬಾನ್ ಕಳ್ಸ್ಬಿಡ್ಬೇಕು. ಇವನ್ ಮಕ ನೋಡು, ಒಳ್ಳೆ ಸತ್ ಕೋಳಿದಂಗ ಅವನೇ. ಛೇ, ಕರ್ನಾಟಕದಲ್ಲಿ ಅಣ್ಣವ್ರ ಮಕ್ಕ ಬಿಟ್ರೆ ನೆಕ್ಸ್ಟ್ ನನ್ನ ಮಕ್ಕನೇ ಚೆನ್ನಾಗಿರೋದು. ಯಾಕೆ ನನ್ನ ಮಕ್ಕಳು ಯಾರಿಗೂ ಅರ್ಥ ಆಗ್ತಾ ಇಲ್ಲ? ಆಲ್ ಅನ್ಎಜುಕೇಟೆಡ್ ಫೆಲೋಸ್. ನಮಸ್ಕಾರ. ನಮಸ್ಕಾರ. ಇದೇನ್ರಿ ಎಲ್ರೂ ಬರ್ತಿದಾರೆ, ಬೀಗ್ರೆ ಬಂದಿಲ್ವಲ್ಲ? ನಾನೇ ಖುದ್ದಾಗಿ ಹೋಗಿ ಖಂಡಿತ ಬರ್ಬೇಕು ಅಂತ ಹೇಳಿ ಬಂದಲ್ಲ. ಏನೇ ಯಾರನ್ನ ಹುಡುಕ್ತಿರೋ ಹಾಗಿದೆ? ಯಾರನ್ನೂ ಇಲ್ಲ ಕಣೆ. ಅದು ಬಂದ್ಬಿಟ್ರು ಬೀಗ್ರು. ಓ ಬನ್ನಿ ಸ್ವಾಮಿ. ನಮಸ್ಕಾರ. ಅಲ್ಲ ತಾವ್ ಒಬ್ರೇ? ನಾನು ಅವ್ರನ್ನ ಕರೆದೆ, ಅವ್ರಿಗೇನು ಕೆಲಸ ಇತ್ತಂತೆ, ನನಗೂ ಕೆಲಸ ಇತ್ತು, ಆದ್ರೆ ಮನಸ್ಸು ತಡಿಲಿಲ್ಲ, ಬಂದ್ಬಿಟ್ಟೆ. ಸತ್ಯ ತಾವಾದ್ರೂ ಬಂದ್ರಲ್ಲ, ಬನ್ನಿ. ನಡೀರಿ. ಆಯ್ತು ಕಣೆ. ಅಡ್ಗೆ ಎಲ್ಲ ಮುಗಿತು ಬುದ್ದೆ? ಎಲ್ಲ ಸರಿಯಾಗಿ ನೋಡ್ಕೋಬೇಕಂದ್ರ? ಆಯ್ತು ಹಂಗೆ ಸ್ವೀಟ್ ತಂದ್ಬಿಡ್ತೀವಿ ಬುದ್ದೆ. ರೀ ಬಿಗುತ್ತಿ ಬಂದ್ರು. ಓ ನಮಸ್ಕಾರ ಅತ್ತಿ. ನಮಸ್ಕಾರ. ನಮಸ್ಕಾರ ಅಣ್ಣ. ನಾನೊಬ್ಳೇ ಬಂದೆ. ನಮ್ಮ ಹುಡುಗನು ಅವರು ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರು. ಯಾರು ಬರ್ದೇ ಇದ್ರೆ ಹೇಗೆ ಅಂತ. ಯಾರು ಬಂದಿಲ್ವಲ್ಲ ಅಂತ ಅನ್ಕೋತಾ ಇದ್ವು, ನೀವಾದ್ರೂ ಬಂದ್ರಲ್ಲ, ಒಳ್ಳೇದಾಯ್ತು. ಬನ್ನಿ ಅತ್ತಿಗೆ. ಅಡಿಗೆಯವರು ಯಾಮಾರ್ಬಿಡ್ತಾರೆ, ನೀನ್ ಸ್ವಲ್ಪ ಎಚ್ಚರಿಕೆಯಿಂದ. ಅವ್ರು ಬಂದ್ರು. ನಮಸ್ಕಾರ. ನಮಸ್ಕಾರ. ನಾ ಒಬ್ಬನೇ ಬಂದೆ. ಅದು ನಮ್ಮ ಅಪ್ಪ ಅಮ್ಮ. ಗೊತ್ತಾ? ಅದೇ ನಮ್ ತಂದೆ ತಾಯಿ ಅಂದ್ರು ಬೆಂಗಳೂರಿನಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗಿದ್ದಾರೆ. ತಾವು ಮನಸ್ಸು ತಡಿಲಾರ್ದೆ ಬಂದ್ಬಿಟ್ಟಿದ್ದೀರಾ, ಅಷ್ಟೇ ತಾನೇ? ಯು ಆರ್ ರೈಟ್. ಅದ್ ಸರಿ, ಅದ್ ನಿಮ್ಗೆ ಹೇಗೆ ಗೊತ್ತಾಯ್ತು? ಇದು ಎಲ್ಲರಿಗೂ ಗೊತ್ತು ಅಲ್ವೇನಪ್ಪ? ಕರ್ಕೊಂಡೋಗಮ್ಮ ಒಳಗಡೆ. ನಡಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ರೀ, ಬನ್ರಿ ಇಲ್ಲಿ. ಏನು ಏನ್ರಿ ಇದು? ನಾನೊಬ್ನೇ ಬಂದೆ ಅಂತ ಅಳಿಯನ್ ಮನೆಯವರೆಲ್ಲ ಒಬ್ಬೊಬ್ರೆ ಬರ್ತಿದಾರಲ್ಲ. ಅವರು ಒಬ್ರಿಗೊಬ್ರು ಯಾಮಾರಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಈಗ ಅವ್ರು ಹೋಗೋವರೆಗೂ ಒಬ್ರಿಗೊಬ್ರು ಗೊತ್ತಾಗದಿರ್ತಾವ, ನೋಡ್ಕೊಳ್ಳೋದೇ ಒಳ್ಳೇದು. ಸರಿ. ನೆಲ ನೋಡ್ಕೊಂಡು ಹೋಗು. ಆಯ್ತಣ್ಣ. ಅಯ್ಯೋ ನನ್ ಮಕ್ಳು ತಿನ್ನಕ್ಕೆ ಬರ್ತಾರಲ್ಲಿ ಕೋತ್ ನನ್ ಮಕ್ಳು. ಲೇ ಎತ್ಕೊಂಡೋಗ್ರ. ಅಯ್ಯೋ ನನ್ನ ಮಕ್ಳ. ಬಾಯ್ಲಿ ಬರೋ ಇಲ್ಲಿ. ಏನಣ್ಣ? ಎಲೆ ತಂದ್ಯಾ? ಏನೆಲ್ಲ ಬಾಳೆಲ್ಲ ಮುತ್ತಕದೆಲ್ಲನ? ಯಾಕೆ ಕೊಬ್ಬ ಹೆಂಗಿದೆ ಮೈಗೆ? ನಾನ್ ಕೇಳಿದ್ದು ವಿಳ್ಳೆದೆಲೆ. ನೋಡು, ಮಟನ್ಗೆ ಚಿಕನ್ ಹಾಕಿದ್ರು, ಚಿಕನ್ಗೆ ಮಟನ್ ಹಾಕಿದ್ರು, ಎರಡಕ್ಕೂ ಉಪ್ಪು ಖಾರ ಹಾಕೋದನ್ನ ಮಾತ್ರ ಮರಿಬೇಡ. ಅದೇ ತರ ಊಟದಲ್ಲಿ ಏನಾರು ಹೆಚ್ಚು ಕಡಿಮೆ ಆಯ್ತು, ನಮ್ಮ ಮನೆ ಮರ್ಯಾದೆಲ್ಲ ಹೊಟ್ಟೋಗ್ತದೆ, ಗೊತ್ತಾಯ್ತಾ? ಓಡು. ಏನ್ ಇಷ್ಟೊಂದು ಹೆಚ್ಚುತ್ತಿದ್ದೀರಲ್ಲ? ನಮ್ಮಲ್ಲಿ ಇವತ್ತಿದೆ ವಿಶೇಷ. ಹೌದಾ? ಏ ಸುಬ್ಬಣ್ಣ, ಬಾಯ್ಲಿ. ಈ ತರಕಾರಿ ಬೆಳೆದಿದ್ದು. ಹೌದಾ? ಅಮ್ಮ, ಏ ಅಮ್ಮವ್ರಿಗೊಂದು ಕೂಲ್ ಡ್ರಿಂಕ್ಸ್ ಕೊಡೋ. ಈಗ ತಂದೆ. ನಮ್ ಮೇಘಮಲ್ನ ಅತ್ತೆ ಆಗೋರು ಇವ್ರು. ಹೌದಾ? ನಮಸ್ಕಾರ. ನಮಸ್ತೆ. ನಮ್ಮ ಯಜಮಾನ್ರು ನನ್ ಮಗ ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರು.
ಅದಕ್ಕೆ ನಾನು ಒಬ್ಳೇ ಬಂದೆ. ಪರವಾಗಿಲ್ಲ ಬಿಡಿ, ನೀವಾದ್ರೂ ಬಂದ್ರಲ್ಲ ನಮ್ಗೆ ಅದೇ ಸಂತೋಷ. ಅಮ್ಮವ್ರೆ, ನಾನ್ ತಿಳಿದೆ ಕೇಳ್ತೀನಿ. ನಮ್ ಮನೇಲಿ ಇರೋದು ಒಂದೇ ಒಂದ್ ಹೆಣ್ಮಗಳು, ಅವಳಿಗೆ ಎರಡೆರಡು ಸಂಬಂಧನಾ? ಮುಚ್ಚೋ ಬಾಯ್. ನಮ್ ಮೇಘ್ನಗ್ ನೋಡ್ರೆ ನಾವ್ ಒಂದೇ ಸಂಬಂಧ, ಅದು ಇವ್ರು. ಇಲ್ದಿರೋ ತಲಹರಟೆ ಎಲ್ಲ ಮಾತಾಡ್ಬೇಡ, ಸುಮ್ನೆ ಕೊಟ್ಬಿಟ್ಟು ಹೋಗು. ತಗೊಳ್ಳಿಮ್ಮ. ಅಯ್ಯೋ ದೇವ್ರೆ, ಇದೇನಯ್ಯ ಇದು? ಇವ್ರು ನೋಡಿದ್ರೆ ಇಲ್ಲೊಂದ್ ಸಂಬಂಧ ಹುಡುಕ್ತವ್ರೆ, ಅವ್ರು ನೋಡಿದ್ರೆ ಅಲ್ಲೊಂದ್ ಸಂಬಂಧ ಹುಡುಕ್ತವ್ರೆ. ಹಿಂಗಾದ್ರೆ ಹೆಂಗೆ? ಯಜಮಾನ್ರೆ, 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 ಮನೆ ಎಕ್ಕುಟ್ಟೋಗಿ ಹಾಳಾಗೋಯ್ತು. ಅಲ್ಲ 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 ಅಲ್ಲ, ನಮ್ಮ ಮನೇಲಿ ಇರೋದು ಒಂದೇ ಒಂದು ಹುಡುಗಿ, ಅದನ್ನ ಎರಡೆರಡು ಕಡೆ ಸಂಬಂಧ ಮಾಡಕ್ ಹೆಂಗಾಗುತ್ತೆ? ಏನು? ಅಯ್ಯೋ ಯಜಮಾನ್ರೆ, ನೀವು ನೋಡಿದ್ರೆ ಇಲ್ಲೊಂದ್ ಸಂಬಂಧ ಹುಡುಕ್ತಾ ಇದ್ರ, ಅಮ್ಮವರು ಅಲ್ಲಿ ಇನ್ನೊಬ್ರ ಹತ್ರ ಇನ್ನೊಂದ್ ಸಂಬಂಧ ನೋಡ್ತಾ ಇದ್ರ, ಇದೆಲ್ಲ ಹೆಂಗಾಗುತ್ತೆ? ಅದೆಲ್ಲ ಏನಿಲ್ಲ, ಹೋಗೋ. ಹಂಗಾದ್ರೆ ಅಲ್ಲಿ ಇದಾರಲ್ಲ ಬೀಗರು, ಅವ್ರನ್ನ ಕರ್ಕೊಂಡ್ ಇವ್ರು ಪರಿಚಯ ಮಾಡಿಸ್ಬಿಡ್ಲ? ಹೊಡೀರಿ. ಅಯ್ಯೋ, ನನ್ ಕಾರ್ಡ್ ಹೊಡೀರಿ ಅಂದ್ರೆ ಪಾಪ ಅವನ್ಗೆ ಯಾಕೆ ಹೊಡಿತಿದ್ದೀರಿ? ಅಲ್ಲ, ಅವನು ಪಾಯಸಕ್ಕೆ ಉಂಡೆ ಬೆಲ್ಲ ಹಾಕಿದಾರೆ, ನೀವೇನಾದ್ರು ತಪ್ಪು ತಿಳ್ಕೊತೀರೇನೋ ಅಂತ. ಅಯ್ಯೋ, ಒಳ್ಳೇದಾಯ್ತಲ್ಲ, ಚೆನ್ನಾಗಿರುತ್ತೆ. ಹೌದಾ? ಒಳ್ಳೇದಾಯ್ತು, ಹೋಗೋ ನೀನು. ಅದು ಇದೇ ನನ್ ರೂಮು. ವಾವ್, ಗುಡ್, ಬ್ಯೂಟಿಫುಲ್. ಪರವಾಗಿಲ್ಲ, ಹಳ್ಳಿ ಹುಡುಗಿಗೂ ಟೇಸ್ಟ್ ಇದೆ. ಅಂದ್ರೆ ಹಳ್ಳಿ ಹುಡುಗಿಗೆ ಟೇಸ್ಟ್ ಇರ್ಬಾರ್ದಾ? ಪರವಾಗಿಲ್ಲ, ಜಬರ್ದಸ್ತ್ ಮಾಡಕ್ಕೂ ಬರುತ್ತೆ. ಆದ್ರೂ ನೀ ಜಬರ್ದಸ್ತ್ ಮಾಡಿದಾಗ ಬಹಳ ಚೆನ್ನಾಗಿ ಕಾಣ್ತೀಯ. ಅರೆ, ಇದೇನಿದು? ನನ್ ಮುಖ ಎಲ್ಲ ಕಟ್ ಮಾಡಿ ಬರೀ ನನ್ ಕಣ್ ಮಾತ್ರ ಅನ್ಸ್ಕೊಂಡಿದ್ಯಾ? ನಿಮ್ ಕಣ್ಣುಗಳು ತುಂಬಾ ಚೆನ್ನಾಗಿದೆ. ಅಂದ್ರೆ ನನ್ ಮುಖ ಚೆನ್ನಾಗಿಲ್ಲ ಅಂತ ಅರ್ಥನಾ? ನಿಮ್ ಮುಖನೂ ಇಷ್ಟ. ನಿಮ್ ಮುಖದಲ್ಲಿ ನಾನ್ ತುಂಬಾ ಇಷ್ಟವಾಗಿದ್ದು ನಿಮ್ ಕಣ್ಣುಗಳು. ನಿಮ್ ಕಣ್ಣುಗಳನ್ನ ಯಾವಾಗ್ಲೂ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಟ್ಲೀಸ್ಟ್ ಆ ಕಣ್ ನೋಡಾದ್ರೂ ಐ ಲವ್ ಯು ಅಂತ ಹೇಳ್ಬೋದಲ್ಲ? ಅದು ಮೇಘಾ, ಪ್ಲೀಸ್ ಒಂದ್ಸಲ ಹೇಳು. ಒಂದ್ ನಿಮಿಷ ಬರ್ತೀನಿ. ಯಾಕಮ್ಮ ಹಿಂಗ್ ಓಡ್ ಬರ್ತಾ ಇದ್ಯಾ? ಯಾಕೂ ಇಲ್ಲ. ಹೌದು, ನೀನ್ ಯಾಕೆ ಕೆನ್ನೆ ಮೇಲೆ ಕೈ ಇಟ್ಕೊಂಡ್ ಬರ್ತಿದ್ಯಾ? ಅದು ತಲೆ ಮೇಲೆ ಇಟ್ಟರೆ ಕೈಗೆಲ್ಲ ಎಣ್ಣೆ ಆಗುತ್ತಲ್ಲ. ಪರವಾಗಿಲ್ಲ, ನಿಮ್ಮೂರ್ನಲ್ಲೂ ಜೋಕ್ ಮಾಡ್ತಾರೆ. ಸುಬ್ಬಣ್ಣ ಅಂತ ನಮಗ್ ತುಂಬಾ ಬೇಕಾದವನು. ನಮ್ಮನೆ ಕೆಲ್ಸ ಕಾರ್ಯ ಎಲ್ಲ ಇವನೇ ನೋಡ್ಕೊಡೋದು. ಹಾಯ್, ಪ್ಲೀಸ್ ಟು ಮೀಟ್ ಯು. ಕೆಟ್ಟು ಒಂದು ಬಿಟ್ ಮೇಲೆ ಮೀಟ್ ಯು. ಅಮ್ಮಯ್ಯ, ಇವ್ರು ಯಾರು? ಏನು ನೀನು ಏನು ಗೊತ್ತಿಲ್ದವ್ ಮಾತಾಡ್ತಿದ್ಯಾ? ಇವ್ರೆ ನನ್ನ ಮದ್ವೆ ಮಾಡ್ಕೊಡೋರು. ಮದ್ವೆನಾ? ಒಂದು ಎರಡು ಮೂರು, ಇನ್ನೆರಡಾದ್ರೆ ಮಹಾಭಾರತ ಆಗೋಗ್ಬಿಡುತ್ತಲ್ಲಪ್ಪ. ಈ ಆಟಕ್ಕೆ ನಾನಿಲ್ಲ, ಬರ್ತೀನಿ. ಅಯ್ಯೋ ಯಜಮಾನ್ರೆ, ಯಜಮಾನ್ರೆ, ನಮ್ಮನೆ ಕೆಟ್ಟು ಕೆರ ಹಿಡ್ದೋಯ್ತು. ಅಲ್ಲ, ಒಬ್ರಲ್ಲ ಇಬ್ರಲ್ಲ, ಮೂರ್ ಜನ ಅಳಿ ಅಂದ್ರು ಯಜಮಾನ್ರೆ. ಅಯ್ಯೋ, ಅಲ್ಲಿ ನೋಡ್ರೆ ನಿಮ್ ಹುಡುಗಿ ನೋಡ್ರು ಅಳಿಯ, ಈ ಕಡೆ ನಮ್ಮ ಅಮ್ಮವ್ರು ನೋಡ್ರು ಅಳಿಯ, ಇಲ್ಲಿ ನೋಡಿದ್ರೆ ನೀವ್ ನೋಡ್ರು ಅಳಿಯ. ಈ ಮನೇಲಿ ಏನ್ ನಡೀತಾ ಇದೆ? ನನ್ ತಲೆ ಕೆಟ್ಟು ಕೆರ ಹಿಡಿತಾ ಇದೆ. ಅಯ್ಯಯ್ಯೋ, ಅಲ್ಲ ಪಾಪ ಅವನ್ ಯಾಕ್ರಿ ಹೊಡೆದ್ರಿ ಮತ್ತೆ? ಅವನ ಚಿಕ್ಕ ವಯಸ್ಸಿಂದ ಸಾಕಿದೀನಿ, ಸ್ವಲ್ಪ ಕ್ರಾಕ್. ಓ ಹೌದಾ? ಅಯ್ಯೋ ಪಾಪ, ಹೋಗಪ್ಪ ಕೆಲ್ಸ ನೋಡೋಗು. ಹೋಗಯ್ಯ, ಹೋಗೋ. ಬಂದಾಗಿಂದ ನೀವೇನು ತಿಂದಿಲ್ಲ. ಈ ಪಾಯಸನಾದ್ರೂ ತಗೊಳ್ಳಿ. ಆಗ್ಲೇ ಮೊದಲನೇ ಪಂಕ್ತಿ ಊಟ ಶುರುವಾಯ್ತು. ಮೊದಲನೇ ಪಂಕ್ತಿ ಊಟ ಶುರು ಆಯ್ತಾ? ನೀನ್ ಯಾಕೆ ನಂಗೆ ಹೇಳಿಲ್ಲ? ಊಟ ಮಾಡ್ತೀರಾ? ಮೊದಲನೇ ಪಂಕ್ತಿ ಊಟ ಮಾಡೋ ಅಭ್ಯಾಸ ನಮ್ ಫ್ಯಾಮಿಲಿಗೆ ಇಲ್ಲ. ನಾನು ಊಟ ಬಡಿಸ್ಬೇಕು, ಅದಕ್ಕೆ. ನೋಡಿ, ಬಡ್ಸೋಕೆ ತುಂಬಾ ಜನ ಇದ್ದಾರೆ, ನೀವ್ ಯಾಕೆ ಹೋಗ್ತೀರಾ? ಅಲ್ಲ, ನಾ ಈ ಮನೆ ಅಳಿಯಾಗೋನು, ನಮ್ ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಅದಕ್ಕೆ ಇವಾಗೇನು, ನೀವ್ ಊಟ ಮಾಡ್ಬೇಕಾ? ನಡಿ, ಬಡಿಸ್ತೀನಿ. ಅಯ್ಯೋ, ಆ ಕಡೆ ಹೋಗ್ಬೇಡಿ. ಸರಿ, ಈ ಕಡೆ ಹೋಗ್ತೀನಿ. ಏ, ಕೊಡ ಇಲ್ಲಿ. ನೀನಾ? ನಾನೇ. ಹೌದು, ಅವ್ರು ಯಾಕೆ ನಿನ್ ಹೊಡೆದದ್ದು? ಮತ್ತಿನ್ನೇನ್ರಿ? ಅಲ್ಲ, ಒಂದು ಹೆಣ್ಣಿಗೆ ಮೂರು ಗಂಡು ಹುಡುಕ್ತಾ ಇದಾರಲ್ಲ, ಇವರ ಫ್ಯಾಮಿಲಿಗೆ ನಾನು ಏನ್ ಹೇಳಿ? ಅವರಾಗಿದ್ರಿಂದ ನಿನ್ನ ಮಕ್ಕದ ಮೇಲೆ ಹೊಡೆದ್ರು ನೋಡಿ. ನಾನ್ ಆಗಿದ್ದಿದ್ರೆ ತಿಕ್ಕದ ಮೇಲೆ ಉಳಿಯಾಕ್ಲಾ? ಸ್ವಾಮಿ, ನನ್ ಮಾತ್ ನಂಬ್ಲಿಲ್ವಲ್ಲ ನೀವು? ಅಲ್ಲಿ ನೋಡಿ, ಮೂರ್ನಾಳಿ ಅಂದಲ್ಲ ಅವನೇ. ಹುಳಿ ಹಾಕ್ಲಾ? ಯಾಕೆ ಪೀಸ್ ಇಲ್ವಾ? ಯಾಕೆ ಮೂಳೆ ಇದೆ, ಹಾಕ್ತೀನಿ, ತಿಂತೀರಾ? ಹಾಕು, ಹಂಗೆ ಆಗು, ತಿಂದು ಹಾಕ್ಬಿಡ್ತೀನಿ. ಅಲ್ಲ, ಅವ್ರು ನಿಮ್ ಮೊದ್ಲು ಗೊತ್ತಾ? ಸುಮ್ನೆ ಅಯ್ಯ ಸ್ವಾಮಿ, ಎಲೆಕ್ಕೆ ಅನ್ನ ಹಾಕ್ಬೇಕು. ಆಮೇಲೆ ಹಾಕಿಸ್ಕೊತೀನಿ, ಹೋಗಯ್ಯ. ಅಲ್ಲ, ಪಂಕ್ತಿಲ್ ಕೂತ್ಕೊಂಡು ಆಮೇಲೆ ಅಂದ್ರೆ ಹೆಂಗೆ? ಎಲೆಕ್ಕೆ ಅಯ್ಯ ಇಡ್ರಿ, ನಮಗೂ ಬರ್ಸಂಗಿಲ್ಲ, ನಮಗೂ ಬರ್ಸಂಗಿಲ್ಲ. ನನಗೆ ಮೊದ್ಲೇ ಡೌಟ್ ಇತ್ತು, ಇವ್ರು ಮೂರ್ ದಿನಕ್ಕೆ ಯಾಕೆ ಸಂಬಂಧ ಮಾಡ್ತಾ ಇದಾರೆ ಅನ್ನೋದು. ಯಜಮಾನ್ರೆ, ಸಾರ್ ಹಾಕ್ಲಾ? ಹಾಕಪ್ಪ.
ಓಳು ಹಾಕಪ್ಪ ಆ, ಸರ್ ಆ. ನನಗ್ ಮೊದ್ಲೇ ಈ ಫ್ಯಾಮಿಲಿ ಮೇಲೆ ಡೌಟ್ ಇತ್ತು ಸರ್. ಏನು? ಮೂರ್ ಜನಕ್ಕೆ ಸಂಬಂಧ ನೋಡ್ತಾ ಇದಾರೆ ಸರ್. ಆ. 3 ಜನ ಅಳಿಯಂದ್ರು. ಅದ್ರಲ್ಲಿ ಮೊದಲನೇ ಅಳಿಯನ್ ತಂದೆ ನೀನೇ ಬಡ್ಸ್ಕೊಂತೀರ? ಅಯ್ಯಯ್ಯ ಸಾಂಬಾರ್ ಏನ್ ನಿಮ್ಮ ಅಪ್ಪ ಬಡಿಸ್ತಾನ? ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ನೀವು ಊಟ ಮಾಡಿ ಸರ್. ಮುಚ್ಕೊಂಡು ನೀನು ಊಟ ಮಾಡು. ಊಟ ಮಾಡಾರಂತೆ ನಡಿ. ಮೇಘ ಮೇಘ ಓ ಮೈ ಗಾಡ್, ಏನಾಯ್ತು? ಏನಾಗ್ಬೇಕು? ಹೊರಗಡೆ ಹೋಗಿ ನಮ್ಮ ಅಪ್ಪನ ಕೈಲಿ ಸಿಕ್ಕಾಕೊಂಡೆ. ಅದಕ್ಕೆ ಹೋಗ್ಬೇಡಿ ಅಂದಿದ್ದು. ಹೋಗ್ಬೇಡಿ ಅಂತ ಹೇಳ್ದೆ, ಹೊರಗಡೆ ನಮ್ಮ ಅಪ್ಪ ಇದಾರೆ ಅಂತ ಹೇಳ್ದ. ಹೋಗ್ಲಿ ಬಿಡು, ಅಟ್ಲೀಸ್ಟ್ ಈಗ್ಲಾದ್ರು ಐ ಲವ್ ಯು ಅಂತ ಹೇಳು. ಬಂದೆ ಮಾ. ಏನ್ ಬೇಕಾದ್ರೂ ಕೇಳಿ, ಧೈರ್ಯವಾಗಿ ಕೇಳಿ, ಸಂಕೋಚ ಮಾಡ್ಕೋಬೇಡಿ, ಧೈರ್ಯವಾಗಿ. ಧೈರ್ಯವಾಗಿ ಕೇಳಿ. ಹಲೋ ಧೈರ್ಯ, ಕಮ್ ಯಾರ್ ಬಾ. ಏನಣ್ಣ? ಕೂತ್ಕೋ. ಧೈರ್ಯವಾಗಿ ಕೇಳಬಹುದಾ? ಕೇಳೋಣ. ಏನ್ ಬೇಕಾದ್ರೂ ಕೇಳಬಹುದು. ಏನ್ ಬೇಕಾದ್ರೂ ಕೇಳೋಣ. ಏನು ಬೇಜಾರಿಲ್ಲ. ಏನಿಲ್ಲಣ್ಣ. ಹೋದ ವಾರ ನಿನ್ ಹೆಂಡತಿ ಯಾವನ್ ಜೊತೆನೋ ಓಡೋದ್ಲಲ್ಲ, ಬಂದ್ಲಾ? ಸರ್, ಧೈರ್ಯವಾಗಿ ಕೇಳಿ ಅಂತಾರೆ, ಕೇಳಿದ್ರೆ ಧೈರ್ಯನೇ ಇಲ್ಲ. ಏನ್ ನನ್ ಮಕ್ಳು, ಏನ್ ಜನರು. ಊಟ ಮಾಡು. ಈ ಮನೆಯವ್ರು ಏನೇ ಆದ್ರೂ ಊಟ ಮಾತ್ರ ಬಹಳ ಚೆನ್ನಾಗಿದೆ. ನೀವ್ ಎದೊಳ್ತೀರೋ 2ನೇ ಪಂಕ್ತಿ ಕಂಟಿನ್ಯೂ ಮಾಡ್ತೀರಾ? ತಿನ್ನದೇ ಒಂದ್ ಕೆಲ್ಸ. ಏನದು? ಪಾಯಸ. ಇಲ್ಲಿ ಸುರಿ. ಅಡಿಗೆ ಬಹಳ ಚೆನ್ನಾಗಿ. ಹೌದ್ರಾ? ಸಾಯಂಕಾಲಕ್ಕೆ ನಂಗೆ ಸ್ವಲ್ಪ ಎತ್ತಿಟ್ಟು. ಓ, ನೀವ್ ಇಲ್ಲಿದ್ದೀರಾ? ನಾನು ಹೇಳಿದ್ರೆ ಯಾರು ನಂಬ್ತಾ ಇಲ್ಲ. 2ನೇ ಗಂಡಿನ ತಾಯಿಯವ್ರೆ, ಸ್ವಲ್ಪ ಈ ಕಡೆ ಟರ್ನ್ ಪ್ಲೀಸ್. ಬರಿಲ್ಲ ಬರಿಲ್ಲ. ಬೇಡಿ ಬೇಡಿ ಬೇಡಿ. ಬನ್ನಿಮ್ಮ ಬನ್ನಿಮ್ಮ, ಇರುತ್ತೆ ಬನ್ನಿಮ್ಮ, ಏನ್ ಮಾಡಕ್ಕಾಗತ್ತೆ. ಇವರು ಮೊದಲನೇ ಗಂಡಿನ ತಂದೆಯವರು ಸರ್, ಇವರು 2ನೇ ಗಂಡಿನ ತಾಯಿಯವರು. ಯಾಕಂದ್ರೆ ನಾಳೆ ದಿನ ನಿಮ್ ಮಧ್ಯೆ ತೊಂದರೆ ಬರಬಾರ್ದು ನೋಡಿ, ಅದಕ್ಕೆ ಹೇಳ್ಬಿಟ್ಟೆ. ನನ್ನ ಪ್ರಾಬ್ಲಮ್ ಸಾಲ್ವ್ ಅಬ್ಬ. ಲೇ ನಿಂತ್ಕೊಳೆ, ಬಾರ ಇಲ್ಲಿ. ಈ ಎಲೆ ಯಾರು? ನಿನ್ ಗಂಡ ಬಂದು ತೆಗಿತಾನೆ, ತೆಗಿಯೇ. ಮನೆಗೆ ಹಿರಿಯನಾಗಿ ಸಾರಿ ಬಡ್ಕೊಂಡೆ. ಆ ಮನೆಗೆ ಹೋಗೋದು ಬೇಡ ಅಂತ ಕಿವಿ ತೂತು ಬೀಳೋ ಹಾಗೆ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ರ? ಅಲ್ಲಿಗೆ ಹೋಗಿ ನನ್ಗೆ ಅವಮಾನ ಮಾಡಿದ್ರಿ. ನೀನೇನೆ ನೀನು ನಿನ್ನ ಸ್ವಂತ ಮನೆಯನ್ನ ಹಾಗೆ ಎಂಜಿಲೆಲ್ಲ ಬಾಚಿದ್ದೆ. ನೀವ್ ಮಾತ್ರ ಇನ್ನೇನು ಪಾಯಸ ಚೆನ್ನಾಗಿದೆ ಅಂತ ಚೊಂಬಗಟ್ಲೆ ಊಹಿಸ್ಕೊಂಡು ಕುಡಿಲಿಲ್ವಾ? ಇವನು ಅಲ್ಲೇ ಸರ್ವರ್ ತರ ತಂದು ಬಡಿಸ್ತಾ ಇದ್ದ. ಅವನ್ ಕೇಳೋದ್ ಬಿಟ್ಟು ನನ್ನ ಏನೋ ಬಡಿಸ್ತಾ, ಅದಕ್ಯಾಕೆ ಅಷ್ಟೊಂದು ಕೂಗಾಡ್ತೀರಾ? ನಾವೇನು ಊಟ ಕತಿಲ್ದೆ ಅಲ್ಲಿಗೆ ಹೋಗಿರ್ಲಿಲ್ಲ. ಹುಡುಗಿ ತುಂಬಾ ಇಷ್ಟ ಆಯ್ತು, ಇನ್ನೊಂದ್ಸಲ ನೋಡೋಣ ಅನಿಸ್ತು, ಹೋಗಿದ್ವಿ. ನಾನಿನ್ನೇನು ಪಾಯಸ ಕುಡಿಯಕ ಹೋಗಿದ್ದೆ? ನಾನು ಹೋಗಿದ್ದು ಅದಕ್ಕೆ ಅಲ್ಲ ರೀ, ನಾವು ಬರೀ ಹುಡುಗಿನ ನೋಡ್ಕೊಂಡ್ ಬಂದಿದೀವಿ ಅಷ್ಟೇ. ಇನ್ನೂ ನಿಶ್ಚಿತಾರ್ಥ ಕೂಡ ಮಾಡಿಲ್ಲ. ಆ ಹುಡುಗಿ ಬಂಗಾರದ ಬೊಂಬೆ ತರ ಇದ್ದಾಳೆ. ನಾವ್ ಹೀಗೆ ತಡ ಮಾಡ್ತಾ ಇದ್ರೆ ಅವರು ಬೇರೆ ಕಡೆ ಸಂಬಂಧ ಹುಡುಕ್ಬಿಡ್ತಾರೆ ರೀ. ಬೇಗ ಹೋಗಿ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡ್ಕೊಂಡ್ ಬನ್ನಿ. ಹೌದಪ್ಪ, ನೀವು ಹೋಗಿ ಆ ಡಬ್ಬಾ ಜೋಯ್ಸ್ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ. ಡಬ್ಬಾ ಜೋಯ್ಸ ಅಲ್ಲ ಕಣೋ, ಗುಂಡಾ ಜೋಯ್ಸ. ಯಾವನೋ ಒಬ್ಬ. ಥ್ಯಾಂಕ್ ಯು. ಮಂಗಳೂರು ದುರ್ಗಮ್ಮ, ಮೈಸೂರು ಚಾಮುಂಡಿ, ಬೆಂಗಳೂರು ಅಣ್ಣಮ್ಮ ಹೇಳ್ತಾ ಇದ್ದಾಳೆ ಸ್ವಾಮಿ. ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ, ಶೃಂಗೇರಿ ಶಾರದಮ್ಮ ಹೇಳ್ತಾಳೆ ಸ್ವಾಮಿ. ಅವರೆಲ್ಲ ಏನ್ ಹೇಳ್ತಾರೆ ಸ್ವಾಮಿ? ನಿಮ್ಮ ಮನೆಗೆ ಸಿರಿ ಸಂಪತ್ತು ಬರುತ್ತೆ, ರಾಶಿ ಕಾಸು ಬರುತ್ತೆ ಸ್ವಾಮಿ. ಓಹೋ, ಹಾಗಾದ್ರೆ ದಯಮಾಡ್ತೀವಿ ಸ್ವಾಮಿ, ಒಳಗಡೆ ಬನ್ನಿ. ಕೊಲ್ಲೂರು ಮೂಕಾಂಬಿಕೆ ಹೇಳ್ತಾಳೆ ಸ್ವಾಮಿ. ಅದನ್ನ ಒಳಗಡೆ ಹೇಳೋರಂತೆ. ಆಯ್ತು ಸ್ವಾಮಿ. ಬನ್ನಿ 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 ಬನ್ನಿ. ಹೀಗೆ ನನ್ನ ಮಗನೇ, ನನ್ನ ಮನೆಗೆ ಮಹಾಲಕ್ಷ್ಮಿ ಬರ್ತಾಳ? ಲೇ, ಬರ್ಬೇಕಾದ ಅನ್ನಪೂರ್ಣೇಶ್ವರಿನೇ ಬರ್ಲಾರ್ದೆ ಬೆಳಗ್ಗೆಯಿಂದ ಕಾಫಿ ತಿಂಡಿ ಇಲ್ದೆ ನಾವು ಸಾಯ್ತಾ ಇದ್ರೆ ನನ್ನ ಮಗನೇ ಶಕುನ ಹೇಳ್ತಾ ಇಲ್ಲಿ. ಇನ್ನೊಂದ್ಸಲ ನಿನ್ ತಲೆ ಏನಾರು ಈ ಬೀದಿ ಕಡೆ ಹಾಕಿದ್ಯೋ, ಆ ಬುಡ್ಬುಡಿಕೆ ಆಡ್ಸೋದ ಕೈ ಎಲ್ಲಂಗ್ ಮಾಡ್ಬಿಡ್ತೀನಿ ನನ್ನ ಮಗನೇ. ರೈಟ್